2ನೇ ಅಧ್ಯಾಯ 37-38, ಎಫೆಸ 1:13, ಅಪೊಸ್ತಲಕೃತ್ಯ 10:44-46 ಎಲ್ಲಾ ಕಡೆ ನೀವು ಓದಿ ನೋಡ್ರಿ. ರಕ್ಷಣೆಯನ್ನು ಹೊಂದಿದ ತಕ್ಷಣನೇ ಪವಿತ್ರಾತ್ಮನು ನಮ್ಮಲ್ಲಿ ಇರ್ತಾನೆ. ಆಯ್ತು, ಇದಾದ ಮೇಲೆ ಪವಿತ್ರಾತ್ಮ ನಮ್ಮನ್ನು ಬಿಟ್ಟು ಹೋಗ್ತಾನ ಎಂಬುದನ್ನು ನಾವು ನೋಡಿದ್ದೇವೆ. ಇಲ್ಲಿವರೆಗೂ ನಮ್ಮಲ್ಲಿ ಇರ್ತಾನೆ. ಕರ್ತನ ಈ ಪವಿತ್ರಾತ್ಮನ ನಾವು ಹೊಂದಿದ ಮೇಲೆ ಅಥವಾ ರಕ್ಷಣೆ ಹೊಂದಿದ ಮೇಲೆ, ರಕ್ಷಣೆ ಹೊಂದುವಾಗಲೇ ಪವಿತ್ರಾತ್ಮ ನಮ್ಮಲ್ಲಿ ಇರ್ತಾನೆ. ನಾವು ತಿಳ್ಕೊಳ್ಳಲ್ಲ, ತಿರುಗ್ತಾ ಇರ್ತೀವಿ, ಅಯ್ಯ ನಡೀತದೆ ಅಂತೇಳಿ. ಬಹಳ ಕೇರ್ಫುಲ್ ಆಗಿರ್ಬೇಕು ನನ್ನ ದೇವ ಮಕ್ಕಳೇ. ಪವಿತ್ರಾತ್ಮ ನೀವು ಹೊಂದಿದ ನಂತರ ಪಾಪ ಮಾಡಿದ್ರೆ ಅಥವಾ ರಕ್ಷಣೆ ಹೊಂದಿದ ನಂತರ ನೀನು ಪಾಪದಲ್ಲಿ ಇದ್ರೆ ಪವಿತ್ರಾತ್ಮ ನಿನ್ನನ್ನು ಬಿಟ್ಟು ಹೋಗ್ತಾನ. ಅದನ್ನ ಗಮನಿಸಿದ್ದೇವೆ. ಎಫೆಸ 4:30 ಮತ್ತೆ ಓದ್ರಿ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ. ಸ್ವಲ್ಪ ಗಂಭೀರವಾದ ವಿಚಾರ, ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲವಾದ್ರೆ ನೀವು ಹೇಗೆ ಕೂತ್ಕೊಂಡು ಹಾಗೆ ಅಯ್ಯೋ ಅನ್ಕೊಂಡು ಹೋದ್ರೆ ಅರ್ಥ ಆಗುದಿಲ್ಲ. ಆತನಲ್ಲಿಯೇ ವಿಮೋಚನೆ ದಿವಸಕ್ಕಾಗಿ ಮುದ್ರೆಯನ್ನು ಹೊಂದಿದ್ದೀರಿ. ವಿಮೋಚನೆ ದಿವಸ ಅಂದ್ರೆ ಏನು? ಪೌಲನು ಬರೀತಾನೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 22-23 ಈ ಜಗತ್ತೆಲ್ಲವೂ ಪ್ರಸವೇದನೆ ಪಡುತ್ತಾ ವಿಮೋಚನೆ ದಿವಸಕ್ಕಾಗಿ ನರಳುತ್ತಾ ಇದ್ದೇವೆ. ನಾವು ಕೂಡ ಪವಿತ್ರಾತ್ಮವನ್ನು ಹೊಂದಿರುವಂತ ನಾವು ದೇಹಕ್ಕಾಗುವ ಬಿಡುಗಡೆಗೋಸ್ಕರವಾಗಿ ನಾವು ಹಂಬಲಿಸ್ತಾ ಇದ್ದೇವೆ. ಈ ದೇಹಕ್ಕೆ ಇನ್ನೂ ಬಿಡುಗಡೆ ಆಗಲಿಲ್ಲ, ಆತ್ಮಿಕವಾಗಿ ಬಿಡುಗಡೆ ಆಗಿದ್ದೇವೆ. ಆತ್ಮದಲ್ಲಿ ವಿ ಆರ್ ಸೀಟೆಡ್ ಇನ್ ದಿ ಹೆವನ್. ಎಫೆಸ 2:7. ಗಮನಿಸ್ರಿ, ನೀವು ಸಾಮಾನ್ಯವಾದ ವ್ಯಕ್ತಿಗಳಲ್ಲ. ನಾವು ಏನ್ ಮಾಡ್ತೇವೆ, ಈ ನಮ್ಮ ಜ್ಞಾನ ಯಾವ ಮಟ್ಟಕ್ಕಿದೆ ಅಂದ್ರೆ ಈ ಹಂದಿಗಳಿದ್ದಂಗೆ ನಾವು ಬೋರಿ ಕೆಳಗ್ ನೋಡ್ಕೊಂಡು ತಿರ್ಗೋದು, ಈ ಪ್ರಪಂಚನ ನೋಡ್ಕೊಂಡು ತಿರ್ಗೋದು. ಈ ಪ್ರಪಂಚ ನೋಡ್ಕೊಂಡು ನೀವು ತಿರ್ಗೋದ್ರಿಂದ ಕೆಲವು ಬೋಧಕರುಗಳು ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಪವಿತ್ರಾತ್ಮ ನಮ್ಮ ಹತ್ರನೇ ಇದೆ, ನಾವ್ ಹೇಳ್ದಂಗೆ ನೀವು ಕೇಳ್ಬಿಟ್ರೆ ನಿಮ್ಗೆ ಎಲ್ಲ ಸಿಕ್ಬಿಡ್ತದೆ, ನಾವ್ ಹೇಳ್ದಂಗೆ ನೀವು ಉಪವಾಸ ಮಾಡ್ರಿ, ನಾವ್ ಹೇಳ್ದಂಗೆ ಟೈತ್ ಕೊಟ್ಬಿಡ್ರಿ, ನಮ್ಗೆ ಅಭಿಷೇಕ ಆಗಿದೆ, ನಾವ್ ಕೈ ಇಟ್ರೆ ನಿಮ್ಗೆ ಸಿಗ್ತದೆ ಅಂತ ತಪ್ಪು ಬೋಧನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೀವು ನಂಬಿರ್ತೀರಿ, ತಿಳ್ಕೊಂಡಿಲ್ಲ. ಪವಿತ್ರ ಆತ್ಮನು ಯಾರೊಬ್ಬನ ಕೈಲೂ ಕೊಡಲ್ಪಟ್ಟಿಲ್ಲ. ದೇವರ ವಾಕ್ಯದ ಪ್ರಕಾರ ಯೇಸುಸ್ವಾಮಿ ಹೇಳಿ ಹೋಗಿದ್ದಾನೆ, ಯೋಹಾನ 14:16, ಸದಾ ಕಾಲ ನಿಮ್ಮ ಜೊತೆಯಲ್ಲಿರ್ಲಿಕ್ಕೆ ನಾನು ಪವಿತ್ರಾತ್ಮನ ಕೊಡ್ತೇನೆ, ಕಳಿಸಿಕೊಡ್ತೇನೆ. ಕಳಿಸಿಕೊಟ್ಟ ಪವಿತ್ರಾತ್ಮನನ್ನು ನೀನು ನಾನು ಹೊಂದಬೇಕಾದ್ರೆ ನೀನು ನಾನು ಮಾಡಬೇಕಾಗಿರೋದು ಹೋರಾಟದ ಪ್ರಾರ್ಥನೆನೂ ಅಲ್ಲ, ಉಪವಾಸನೂ ಅಲ್ಲ, ಕೈ ಕಾಲನ್ನೆಲ್ಲ ತ್ಯಾಗ ಮಾಡ್ಬಿಟ್ಟು ಚಿನ್ನ ಬಣ್ಣ ಎಲ್ಲ ಬಿಸಾಕ್ಬಿಟ್ಟು ವೈಟ್ ಡ್ರೆಸ್ ಹಾಕೊಳ್ಳೋದೇನ್ರೂ ಅಲ್ಲ. ಇದೆಲ್ಲ ಪರಿಸಾಯಿಸಮ್. ಬಿ ಕೇರ್ಫುಲ್. ನನ್ನ ವಾಕ್ಯ ನಾನು ಯಾವಾಗ್ಲೂ ನಿಮಗೆ ಸತ್ಯವಾಕ್ಯ ಏನಿದೆ ಅದನ್ನು ಮಾತ್ರ ಹೇಳ್ತೇನೆ. ಓದ್ರಿ, ಅಪೊಸ್ತಲಕೃತ್ಯ 2ನೇ ಅಧ್ಯಾಯ 37-38. ಅವ್ರು ಏನ್ ಕೇಳಿದ್ರು? ಪವಿತ್ರಾತ್ಮನ ಆಗಮನ ಆಗಿತ್ತು. ಎಷ್ಟು ಜನರಿಗೆ? 120 ಜನರಿಗೆ. 120 ಜನ ಮಾತ್ರ ಕಾಯ್ಬೇಕಿತ್ತು. ಯಾಕೆ ಕಾಯ್ಬೇಕು? ಅವರು ಯೇಸು ಸ್ವಾಮಿ ಪರಲೋಕವನ್ನು ತಲುಪಿರ್ಲಿಲ್ಲ. ಯೇಸು ಸ್ವಾಮಿ ಹೇಳ್ತಾನೆ, ನಾನು ಹೋಗದೆ ಆತನು ಬರ್ಲಿಕ್ಕಾಗುವುದಿಲ್ಲ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 8 ಮತ್ತು 9ನೇ ವಚನದಲ್ಲಿ, ನಾನು ಹೋಗದೆ ಆತನು ಬರ್ಲಿಕ್ಕಾಗುವುದಿಲ್ಲ, ನಾನು ಹೋಗುದು ಹಿತಕರವಾಗಿದೆ ನಿಮಗೆ, ನಾನು ಹೋದ ಮೇಲೆ ನಾನು ಕಳಿಸಿ ಕೊಡ್ತೇನೆ. ಹಾಗಾದ್ರೆ ಪವಿತ್ರಾತ್ಮ ಯೇಸು ಸ್ವಾಮಿ ಇದ್ದಾಗ ಲೋಕದಲ್ಲಿ ಇರ್ಲಿಲ್ವಾ? ಖಂಡಿತವಾಗಿದ್ದ. ನೀವು ಯೋಹಾನ 20-22 ಓದುವಾಗ ಬೂದಿ ತಕೊಳ್ಳಿರಿ ಪವಿತ್ರಾತ್ಮ ದಾನವನ್ನ, ನೀವು ಯಾರ ಕಾಯಿಲೆಯನ್ನು ವಾಸಿ ಮಾಡ್ತೀರೋ ಕಾಯಿಲೆ ವಾಸಿ ಆಗ್ತದೆ, ದೇವಗಳು ಬಿಡುತ್ತದೆ ಅಂತ ಶಿಷ್ಯರಿಗೆ ಹೇಳಿದ್ದ. ಆದರೆ ಅದೇ ಯೋಹಾನ 16ರಲ್ಲಿ ಏನ್ ಹೇಳ್ತಾನೆ? ನಾನು ಹೋದ ಮೇಲೆ ನಿಮಗೆ ಕಳಿಸಿ ಕೊಡ್ತೇನೆ. ಅಂದ್ರೆ ಪವಿತ್ರಾತ್ಮನ ಕಾರ್ಯಗಳು ಯೇಸುಸ್ವಾಮಿ ಇದ್ದಾಗಲೂ ಇತ್ತು. ಆತನ ವಾಸಸ್ಥಾನ ಈ ಲೋಕದಲ್ಲಿ ಇರಲಿಲ್ಲ. ನಾನು ಯಾವ ರೀತಿಯಲ್ಲಿ ನನ್ನ ಹಳೆ ಒಡಂಬಡಿಕೆ ಸಮಯದಲ್ಲಿ ನಾನು ಇರಲಿಲ್ಲ ಅಂದ್ರೆ ನನ್ನ ಕಾರ್ಯ ಇರಲಿಲ್ವಾ? ಖಂಡಿತವಾಗಿತ್ತು. ಕಾಲವು ಪರಿಪೂರ್ಣವಾದಾಗ ಸ್ತ್ರೀಯರಲ್ಲಿ ಹುಟ್ಟಿದವನಾಗಿಯೂ ಧರ್ಮಾಸಕ್ತ ಅಧೀನನಾಗಿಯೂ ದೇಹ ರೂಪದಲ್ಲಿ ನಾನು ಈ ಲೋಕಕ್ಕೆ ಬಂದೆ. ಗಲಾತ್ಯ 4:4. ಈಗ ನನ್ನ ಕಾರ್ಯ ಮುಗೀತು, ನಾನು ಮತ್ತೆ ನನ್ನ ವಾಸಸ್ಥಾನವನ್ನ ಪರಲೋಕಕ್ಕೆ ಹೋಗ್ಬೇಕಾಗಿದೆ. ಹಾಗಂತೇಳಿ ನಿಮ್ಮನ್ನ ಬಿಟ್ಟು ಹೊರಟೋಗಲ್ಲ, ನಾನು ಅನಾಥರಾಗಿ ಬಿಡುವುದಿಲ್ಲ. ನನ್ನ ಹಾಗೆ ನಿಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ಮತ್ತೊಬ್ಬ ಸಹಾಯಕನನ್ನ ನಾನು ಕಳಿಸ್ತೇನೆ. ಆತನು ಯಾರಂದ್ರೆ ಪವಿತ್ರಾತ್ಮ, ಸತ್ಯದಾತ್ಮ. ನಾನು ಹೋಗದೆ ಆತನು ತನ್ನ ಸ್ಥಳವನ್ನು ಬದಲಿಸಲಿಕ್ಕೆ ಬರುವುದಿಲ್ಲ. ನಾನು ನನ್ನ ಸ್ಥಳವನ್ನ ಬದಲಿಸಿದ ಹೊರತು
ಆತನು ತನ್ನ ಸ್ಥಳವನ್ನು ಬದಲಿಸಿ ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಹೇಳ್ತಾನೆ ಸ್ವಾಮಿ ಅಪೊಸ್ತಲಕೃತ್ಯ 1ನೇ ಅಧ್ಯಾಯ 4 ಮತ್ತೆ 5ನೇ ವಚನದಲ್ಲಿ, ಯೇಸು ಸ್ವಾಮಿ ಲೋಕವನ್ನು ಬಿಡುವಾಗ 120 ಜನ ವಿಶ್ವಾಸಿಗಳು ಇದ್ರು. ಯೇಸು ಸ್ವಾಮಿ ನಂಬಿದಂತ ಜನರು ಇದ್ರು. ಅಪೊಸ್ತಲಕೃತ್ಯ 1ನೇ ಅಧ್ಯಾಯ 15ನೇ ವಚನ ಓದ್ರಿ. ಯೇಸು ಸ್ವಾಮಿ ಲೋಕವನ್ನು ಬಿಡುವಾಗ ಎಷ್ಟು ಜನ ವಿಶ್ವಾಸಿಗಳು ಇದ್ರು? ಹೌದು, ಯೇಸುವಿನ ತಾಯಿ, ಯೇಸುವಿನ ತಮ್ಮಂದಿರು, 12 ಜನ ಅಪೊಸ್ತಲರು, ಇನ್ನು ಕಲೆವರು, ಸ್ತ್ರೀಯರು, ಅನೇಕ ಜನರು ಸೇರಿ 120 ಜನ ಇದ್ರು. ಈ 120 ಜನರಿಗೆ ನೀವು ಕಾಯ್ಬೇಕು ಅಂತ ಹೇಳ್ದ. ಅವ್ರಿಗೆ ಕಾಯ್ಬೇಕಂತ ನೀನ್ ಕಾಯ್ತಾ ಕೂತಿದ್ರೆ ಹಾಗಾದ್ರೆ ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗಿಲ್ವಾ? ಯೇಸು ಸ್ವಾಮಿ ಪವಿತ್ರಾತ್ಮ ಕಳಿಸಿಲ್ವಾ? ಏನು ಬೋಧನೆ ಮಾಡ್ತೀರಿ? ಏನು ಬೋಧನೆ ಮಾಡ್ತೀರಿ? ಹುಚ್ಚಿಡ್ದಿದೆ ನಮಗೆ. ಏನು ಬೋಧನೆ ಅದು? ಪವಿತ್ರಾತ್ಮ ಕಾಯ್ಬೇಕು ಕಾಯ್ಬೇಕು ಅಂತ ಹೇಳುವಂಥದ್ದು. ಹಾಗಾದ್ರೆ ನೀವು ಯೇಸು ಸ್ವಾಮಿಯ ಪುನರುತ್ಥಾನವನ್ನೇ ಅಲ್ಲಗಳಿತೀರಿ. ಯೇಸು ಸ್ವಾಮಿ ಪರಲೋಕ ಹೋಗಿಲ್ಲ, ಪರಲೋಕ ತಲುಪಿಲ್ಲ. ಪರಲೋಕ ತಲುಪಿಲ್ಲ ಅಂದ್ರೆ ಪವಿತ್ರಾತ್ಮ ಬಂದಿಲ್ಲ, ಕಾಯ್ಬೇಕು. ಎಲ್ಲಿಗೆ ತಲುಪ್ತೇವೆ ನಾವು? ಸತ್ಯವೇದ ಎಲ್ಲಿಗೆ ಹೋಗಿ ತಲುಪ್ತೇವೆ? ಈ ತಮ್ಮ ಆಧಾರ, ತಮ್ಮ ಯೋಚನೆಗಳಿಗೆ, ತಮ್ಮ ಹಿತಕ್ಕೆ ಮಾಡ್ಕೊಂಡ ಯೋಚನೆಗಳನ್ನ ನಾನು ನೀನು ಅಭ್ಯಾಸ ಅವ್ರ ಜೊತೆಗೆ ಸೇರ್ಕೊಂಡು ನೀನು ಹೋಗ್ಬಿಟ್ರೆ ನಾಶನಕ್ಕೆ ಹೋಗ್ಬಿಡ್ತೀಯಲ್ಲ ನೀನು. ಯೇಸು ಸ್ವಾಮಿ ಏನ್ ಹೇಳ್ತಾನೆ? ನಾನು ಹೋಗಿದ್ದೇನೆ, ತಲುಪಿದ್ದೇನೆ ಅದಕ್ಕೆ ಸೂಚನೆ ಏನು? ಪವಿತ್ರಾತ್ಮ ನಿಮ್ಮ ಒಳಗೆ ಬರ್ತಾನೆ. ಬಂದ ಪಂಚಾಶತಮ ದಿವಸದಲ್ಲಿ ಅವರು ಮೇಲೊಪ್ಪರಿಗೆ ಕೋಣೆಯಲ್ಲಿ ಪ್ರಾರ್ಥನೆಯಲ್ಲಿ ನಿರತನಾಗಿದ್ದಾಗ ಪವಿತ್ರಾತ್ಮ ಆಗಮನ ಆಯಿತು. ಈಗ ದೇವಾಲಯದಲ್ಲಿ ಏನಾಯಿತು? ಪಂಚಾಶತಮ ಹಬ್ಬ ಬಂದಿತ್ತು. ಇಸ್ರಾಯೇಲರಿಗೆ ದೇವರು ಕೊಟ್ಟ ಎಚ್ಚರಿಕೆ ಏನಂದ್ರೆ, ನೀವು ಗಂಡಸರೆಲ್ಲರೂ 3 ಹಬ್ಬಗಳಿಗೆ ಯೆರೂಸಲೇಮ್ ದೇವಾಲಯಕ್ಕೆ ಬರಲೇಬೇಕು, ಖಂಡಿತ. ಧರ್ಮೋಪದೇಶಕಂಡ 16ನೇ ವಚನ ಯಜ್ಞ ಮಾಡ್ಲಿಕ್ಕೆ. ಇವ್ರು ಏನ್ ಮಾಡಿದ್ರು? ಯಹೂದ್ಯರು ಯೆರೂಸಲೇಮ್ ದೇವಾಲಯದಲ್ಲಿ ಯಜ್ಞವನ್ನು ಅರ್ಪಿಸಕ್ಕೆ ಬಂದಿದ್ರು ಪಂಚಾಶತಮ ಜಾತ್ರೆಗೆ. ಈ ಸಮಯದಲ್ಲಿ ಈ 120 ಜನ ಮೇಲಂತಸ್ತಿನ ಕೊಠಡಿಯಲ್ಲಿ, ಅಯ್ಯೋ ಸ್ವಾಮಿ ನೀನು ವಾಗ್ದಾನ ಮಾಡಿ ಹೋಗಿದೆ, ಪವಿತ್ರಾತ್ಮ ಕಾಯ್ತಾ ಇದ್ದೇವೆ ಅಂತ ಕಾಯ್ತಾ ಇದ್ರು. ಆಗಮನ ಆಯ್ತು. ಆಗಮನ ಆದಾಗ ಏನಾಯ್ತು? ಒಂದು ದೊಡ್ಡ ಶಬ್ದ ಆಯ್ತು. ಶಬ್ದ ಆಗಿದೆ ಯಾರಿಗೆ? ಯಹೂದ್ಯರಿಗೆ, ದೇವಾಲಯದ ಅವರಿಗೆ. ಅವ್ರು ಏನ್ ಮಾಡಿದ್ರು? ಏನ್ ಶಬ್ದ ಆಗ್ತದೆ ಅಂತ ಎಲ್ಲ ಓಡಿ ಬಂದ್ರು. ಬರುವಾಗ ಏನಾಯ್ತು? ದೇವರು ಇವರಿಗೆ ಅವರ ಭಾಷೆಗಳಲ್ಲಿ ಇವರು ಮಾತನಾಡಲಿಕ್ಕೆ ಶಕ್ತಿ ಕೊಟ್ಟ. 16 ದೇಶದ ಜನರು ಬಂದಿದ್ರು ಅಲ್ಲಿ. ಇವರು ಗಲೀಲಾಯದವರು. ಗಲೀಲಾಯದವ್ರಿಗೆ ಯಾವ ಭಾಷೆ ಗೊತ್ತು? ಈ ಬಸವನಗುಡಿಯವ್ರಿಗೆ ಯಾವ ಭಾಷೆ ಗೊತ್ತು? ಕಾಲರಕಿಸೆ ಅದ್ಯಾವುದೋ ಇದೆಯಲ್ಲ ನಿಮ್ದು, ಮರಾಠಿ. ಇಲ್ಲಿ ಬಿಟ್ರೆ ಇದು ಮಾತಾಡ್ತೀರಿ ಕನ್ನಡ. ನೀವು ಇಲ್ಲಿ ಬಂದ್ಬಿಟ್ಟು ಜರ್ಮನಿಗೆ ಹೋಗ್ತಾ ಇದಾರೆ ನಮ್ ಸ್ವರೂಪ. ಜರ್ಮನಿಯಲ್ಲಿ ನೀವು ಮಾತಾಡ್ಬಿಟ್ರೆ ಜರ್ಮನಿಯಲ್ಲಿ ಮಾತಾಡ್ತಾ ಇದಾರಲ್ಲ ಇವರೆಲ್ಲ. ಅಲ್ಲಾಗಿದ್ದದೆ. ನೀವು ಓದ್ರಿ 2ನೇ ಅಧ್ಯಾಯ 11ನೇ ವಚನ. ಯಾವ ಭಾಷೆ ಮಾತಾಡಿದ್ರು? ಅಪ್ಪ ಲಪ ತಪ ಅಂದ್ರ. ಗಮನಿಸ್ರಿ, ಅವರು ಮಾತಾಡಿದ ಅಪಲಪ ತಪ ಅಲ್ಲ, ಅವರ ಭಾಷೆಗಳು 16 ದೇಶದ ಭಾಷೆಗಳನ್ನು ಮಾತನಾಡುವಂತ ಶಕ್ತಿಯನ್ನು ಒನ್ ಟೈಮ್ ಮೆಜರ್ ದೇವರು ಕೊಟ್ಟಾಗ ಅವ್ರು ಏನ್ ಮಾಡಿದ್ರು? ಏನ್ ಆಗ್ತಾ ಇದೆ ಎಂಬುದನ್ನ ವರ್ಣನೆ ಮಾಡಿದ್ರು. ಯಾಕೆ? ಅಲ್ಲಿದ್ದ ಜನರಿಗೆ ಅರ್ಥ ಆಗ್ಬೇಕಿತ್ತು. ಕೆಲವರು ಅಂದ್ರು ಕುಡಿದು ಬಿಟ್ಟಿದ್ದಾರೆ ಇವರು ಅಂದ್ರು. ಪೇತ್ರನ ಎದುರು ನಿಂತ್ಕೊಂಡು ಹೇಳ್ತಾನೆ 15ನೇ ವಚನ, 15ನೇ ವಚನದಲ್ಲಿ, ನೋ, ಇದು ಬೆಳಿಗ್ಗೆ 9 ಗಂಟೆ. ಈ ಸಮಯದಲ್ಲಿ ಯಾರು ಕುಡಿಯೋದಿಲ್ಲ. ದೇವರು ಯೇಸುಸ್ವಾಮಿ ವಾಗ್ದಾನ ಮಾಡಿದ್ದ ಪವಿತ್ರಾತ್ಮ ಆಗಮನ ಆದಾಗ ನೀವು ವಿವಿಧ ಭಾಷೆ ಮಾತಾಡ್ತಾ ಇದ್ದಾರೆ ಅಷ್ಟೇ. ಇದನ್ನು ಕೇಳಿದಂತೆ ಯಹೂದ್ಯರು ಏನ್ ಮಾಡಿದ್ರು? ಸ್ವಾಮಿಗಳೇ, ನಾವೇನು ಮಾಡಬೇಕು? ಏನಕ್ಕೆ? ಆ ಪವಿತ್ರ ಆತ್ಮನ ದಾನ ನಮಗೂ ಆಗ್ಬೇಕು. ಇಲ್ಲ ಮರಿ, ಅಷ್ಟು ಸುಲಭ ಇಲ್ಲ ನೋಡು. ಮುಟ್ಟಿದ ತಕ್ಷಣ ಬೀಳ್ತಾರೆ. ಇದೆಲ್ಲ ಅರಗತ ಆಗ್ಬೇಕಾದ್ರೆ 20 ವರ್ಷ ನನ್ನ ಜೊತೆಗೆ ಶಿಷ್ಯನಾಗಿರ್ಬೇಕು ಅಂದ್ರ. ಏನಂದ? 37, 38, 2ನೇ ಅಧ್ಯಾಯ 37, 38. ಅಷ್ಟೇ. ಇನ್ನೂ ಮುಂದಕ್ಕೆ ಹೋದೆ ನಾನು ನಿಮಗೆ. ದೀಕ್ಷಾಸ್ಥಾನವು
ಮುಂಚೆನೆ ನಿಮ್ಗೆ ಪವಿತ್ರಾತ್ಮ ದಾನ ಆಗುತ್ತೆ. ಹೋದ್ರಿ ಅಪೋಸ್ಕೃತ್ಯ 10ನೇ ಅಧ್ಯಾಯ 44ರಿಂದ 46. ಅಪೋಸ್ಕೃತ್ಯ 10 44ರಿಂದ 46. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮರು ಇಳಿಯಿತು. ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯೆಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ನಡೆದ ಸಂಗತಿಯನ್ನು ಪೇತ್ರನು ನೋಡಿ, ನಮ್ಮ ಹಾಗೆಯೇ ಪವಿತ್ರಾತ್ಮ ವರವನ್ನು ಹೊಂದಿದ ಇವರಿಗೆ ನೀರಿನ ದೀಕ್ಷಾ ನೋಡ್ರಿ, ಪವಿತ್ರಾತ್ಮ ದಾನ ಆಗ್ಬೇಕಾದ್ರೆ ದೀಕ್ಷಾ ಸ್ನಾನ ಅಲ್ಲ, ಓನ್ಲಿ ನಂಬಿಕೆ, ಬರೀ ನಂಬಿಕೆ. ಅದು ನಿನ್ನ ಭಕ್ತಿಯಿಂದಲೂ ಅಲ್ಲ, ಭಕ್ತಿಯೂ ಬೇಕಾಗಲ್ಲ. ಹೋದ್ರಿ 2 ಕೊರಿಂಥ 1:22. ಅಲ್ಲೆಲುಯ 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 ಅಂತ ಕೈ ತಟ್ಟಿ ಹಾರಾಡಿ ಕಿರ್ಚಾಡಿ ಪರಚಾಡಿ ಯಾವ್ದು ಬೇಡ. ಹೋದ್ರಿ ಕೊರಿಂಥ ಸಭೆಗೆ ಬರೀತಾ ಇದ್ದಾನೆ, ಈ ನೀವು ವಿಶ್ವಾಸಿಗಳೇ, ಕೊರಿಂಥ ಸಭೆಯವರೇ, ನೀವೆಲ್ಲರೂ ಪವಿತ್ರಾತ್ಮ ದಾನವನ್ನು ಹೊಂದಿದ್ದೀರಿ. ಪವಿತ್ರಾತ್ಮ ನಿಮ್ಮಲ್ಲಿ ಮುದ್ರೆ ಆಗಿದ್ದಾನೆ ಅಂದ್ರೆ ನಿಮ್ಮಲ್ಲಿ ಇರುವುದೇ ಮುದ್ರೆ. ಪವಿತ್ರಾತ್ಮ ನಿಮ್ಮಲ್ಲಿ ಇರುವುದೇ ಮುದ್ರೆ ಹೊಂದಿದ್ದೀರಿ ಅಂತ ಬರೀತಾನೆ. ಯಾರಿಗೆ? ಕೊರಿಂಥ ಸಭೆಯ ವಿಶ್ವಾಸಿಗಳಿಗೆ. ಇವ್ರು ಎಂತವ್ರಂತೆ ಗೊತ್ತಾ ನಿಮಗೆ? ಓದ್ರಿ 1 ಕೊರಿಂಥ 3:1. 1 ಕೊರಿಂಥ 3:1. ಇಲ್ಲ, 1 ಕೊರಿಂಥ 3:1. ಪ್ರಾಪಂಚಿಕರು, ಕ್ರಿಸ್ತನ ವಿಷಯದಲ್ಲಿ ಎಳೆಕೂಸುಗಳು ನೀವು, ಬಟ್ ಸ್ಟಿಲ್ ದೇ ಆರ್ ಹ್ಯಾವಿಂಗ್ ಹೋಲಿ ಸ್ಪಿರಿಟ್. ಪವಿತ್ರಾತ್ಮ ನಿಮ್ಮಲ್ಲಿ ಬರ್ಲಿಕ್ಕೆ ನಿನ್ನ ಭಕ್ತಿ ಅಲ್ಲ, ನಿನ್ನ ಹೋರಾಟ ಅಲ್ಲ, ನಿನ್ನ ಪರಚಾಟ ಅಲ್ಲ, ಕಿರ್ಚಾಟ ಅಲ್ಲ. ಪವಿತ್ರಾತ್ಮ ನಿನ್ನಲ್ಲಿ ಪಡಿಬೇಕಾದ್ರೆ ನೀನು ಒಂದೇ ಒಂದು ನಿನ್ನ ನಂಬಿಕೆ ಮಾತ್ರ. ಯೇಸು ಕ್ರಿಸ್ತನನ್ನ ಯಾರು ನಂಬುತ್ತಾನೋ, ಹೋದ್ರಿ 1 ಕೊರಿಂಥ 12:3 ಏನಿದೆ? 1 ಕೊರಿಂಥ 12:3. ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲ್ಲದೆ ಯಾವ ಮನುಷ್ಯನು ಯೇಸುವನ್ನು ಕರ್ತನೆಂದು ಒಪ್ಪಿಕೊಳ್ಳಲಾರನು, ಹೇಳಲಾರನು. ಇವತ್ತು ನಾನು ನೀನು ಯೇಸು ಸ್ವಾಮಿ ನಮ್ಮ ರಕ್ಷಕನು ಅಂತ ಒಪ್ಪಿಕೊಂಡಿದ್ರೆ ಆಟೋಮೆಟಿಕ್ ನೀನು ಬೇಡೋದು ಬೇಡ, ಕಿರ್ಚಾಡೋದು ಬೇಡ, ಏನು ಬೇಡ, ಪವಿತ್ರಾತ್ಮ ನಿನ್ನಲ್ಲಿದ್ದಾನೆ. ಸ್ನಾನ, ದಾನ, ವರ, ಮುದ್ರೆ ಎಲ್ಲವೂ ಅಟ್ ಎ ಟೈಮ್ ಮುಗೀತು. ಪವಿತ್ರಾತ್ಮ ಯೇಸ್ವಾಮಿ ನಂಬುವಾಗ ಪವಿತ್ರಾತ್ಮ ನಿಮ್ಮಲ್ಲಿದ್ದಾನೆ. ಎಲ್ಲಿವರೆಗೂ ನಿಮ್ಮಲ್ಲಿ ಇರ್ತಾನೆ? ನೀವು ಓದಿದ್ರಿ ಎಫೆಸ 4:30 ಬಿಡುಗಡೆ ದಿವಸ. ಆ ಬಿಡುಗಡೆ ದಿವಸ ಅನ್ನೋದು ಯಾವುದು? ಯೇಸ್ವಾಮಿ ಮಧ್ಯಾಕಾಶಕ್ಕೆ ಬಂದು ನಮ್ಮನ್ನು ಕೊಂಡೊಯ್ಯುವವರಿಗೆ ಪವಿತ್ರಾತ್ಮ ನಮ್ಮಲ್ಲಿ ಇರ್ತಾನೆ. ಯಾಕೆ ನಿಮ್ಮಲ್ಲಿ ಇರ್ತಾನೆ? 1 ಯೋಹನ 4:4. ಲೋಕದಲ್ಲಿ ಇರುವವನಿಗಿಂತಲೂ ನಿಮ್ಮಲ್ಲಿ ಹೆಚ್ಚಿನವನಲ್ಲವೋ, ನಿಮ್ಮಲ್ಲಿರುವವನು ಹೆಚ್ಚಿನಲ್ಲವೋ, ಇದರಿಂದ ನೀವು ಲೋಕವನ್ನು ಜಯಿಸಿದ್ದೀರಿ. ನೀವು ಲೋಕದಲ್ಲಿ ಸೈತಾನಾಗ್ಲಿ ಸೈತಾನ್ ದೂತರಾಗಲಿ ನಿಮ್ಮನ್ನು ನಷ್ಟ ಮಾಡದಂತೆ ದೇವರು ತನ್ನ ಪವಿತ್ರಾತ್ಮ ನಿಮ್ಮಲ್ಲಿ ಇಟ್ಟಿದ್ದಾನೆ. ಎಲ್ಲಿವರೆಗೂ ಇರ್ತಾನೆ ಪವಿತ್ರಾತ್ಮನು? ನೀವು ಒಂದು ದಿವಸ ಕ್ರಿಸ್ತನು ಬಂದು ನಮ್ಮನ್ನು ಕೊಂಡೊಯ್ಯುವವರಿಗೆ ನಮ್ಮಲ್ಲಿ ಇರ್ತಾನೆ. ನನ್ನ ಪ್ರಶ್ನೆ ಏನು? ಕ್ರಿಸ್ತನ್ ನಂಬದ ಮೇಲೆ ಪಾಪ ಮಾಡಿದ್ರೆ ಪವಿತ್ರಾತ್ಮ ಹಂಗೆ ಸುಮ್ಮನಿರ್ತಾನೆ? ಪವಿತ್ರಾತ್ಮನು ದುಃಖಗೊಳ್ತಾನೆ, ಪವಿತ್ರಾತ್ಮ ನಂದಿ ಹೋಗ್ತಾನೆ. 1 ಥೆಸಲೋನಿಕ 5:19. ನಿಮ್ಮನ್ನು ಬಿಟ್ಟು ಹೋಗಕ್ಕಾಗಲ್ಲ, ಬಿಟ್ಟು ಹೋಗೋದಿಲ್ಲ. ದುಃಖಗೊಳ್ತಾನೆ, ಅಯ್ಯ ಇವನ ಈ ವ್ಯಕ್ತಿ ಉಪಯೋಗಕ್ಕಿಲ್ಲ ಅಂತೇಳಿ ಏನು ಕಾರ್ಯ ಮಾಡದೆ ಸುಮ್ಮನೆ ಇರ್ತಾನೆ. ಇಲ್ಲವರೆ ನಂದಿ ಹೋಗ್ತಾನೆ ಅಂತ ಓದ್ತೀರಿ. ಎಲ್ಲಿ? 1 ಥೆಸಲೋನಿಕ 5:19. ಆದ್ರೆ 2 ಪವಿತ್ರಾತ್ಮನು ಕ್ಷಮಿಸದಿರುವ 2 ಪಾಪಗಳು ಉಂಟು. ಆ ಪಾಪಗಳ ಬಗ್ಗೆ ನೋಡಿದ್ದೇವೆ, ಮತ್ತೆ ನಾನು ಅಲ್ಲಿಗೆ ಹೋಗುವುದಿಲ್ಲ. ಒಂದು ಪವಿತ್ರಾತ್ಮನ ದೂಷಣೆ,
ಪವಿತ್ರ ಆತ್ಮನ ದೂಷಣೆ ಅಂದ್ರೆ ಏನು? ಇವ್ರು ಒಂದ್ ಪಂಗಡದವ್ರವ್ರೆ, ಇವ್ರು ಮಾಡೋ ತಪ್ಪು ಕೆಲ್ಸಗಳನ್ನ ನಾವು ಏನಾದ್ರು, ನೀವು ದೆವ್ವ ಬಿಡಿಸ್ತೀನಿ ಅದು ಬಿಡಿಸ್ತೀನಿ ಮುಟ್ಟಿದ ತಕ್ಷಣ ಬೀಳ್ತಾರೆ, ಇವೆಲ್ಲ ಮಾಡ್ತಾ ಇದ್ದೀರಿ, ಸರಿ ಇಲ್ಲ ಅಂದ್ರೆ ಈ ಬ್ರದರ್ನವ್ರಿಗೆ ಬೇರೆ ಕೆಲಸ ಇಲ್ಲ, ಇವ್ರಿಗೆ ಶಕ್ತಿ ಇಲ್ಲ, ಇವ್ರಿಗೆ ಪವಿತ್ರ ಆತ್ಮನ ದಾನ ಇಲ್ಲ, ಇವ್ರಿಗೆ ನಾವು ಮಾಡೋದ್ ನೋಡ್ಕೊಂಡು ನಮ್ಮನ್ನ ಪವಿತ್ರ ಆತ್ಮನ ದೂಷಣೆ ಮಾಡ್ತಾ ಇದ್ದಾರೆ. ಸ್ವಾಮಿ ಹೇಳಿಲ್ವಾ ಮತ್ತಾಯ 12:37 ಮನುಷ್ಯ ಕುಮಾರನ ದೂಷಣೆ ಮಾಡಿದ್ರೆ ಅವನಿಗೆ ಕ್ಷಮಾಪಣೆ ಉಂಟು, ಪವಿತ್ರ ಆತ್ಮ ದೂಷಣೆ ಮಾಡಿದ್ರೆ ಅವನಿಗೆ ಏನಿಲ್ಲ, ಇಹದಲ್ಲಿಯೂ ಇಲ್ಲ ಪರದಲ್ಲಿಯೂ ಇಲ್ಲ ಅಂತಿದೆ. ಏನದು ಪವಿತ್ರ ಆತ್ಮ ದೂಷಣೆ ಏನಾಯ್ತು? ನಾನು ಅವತ್ತು ತೋರಿಸಿದೆ ನಿಮ್ಗೆ. ಏನಾಯ್ತು? ಸ್ವಾಮಿ ಒಬ್ಬ ಕುರುಡ, ಒಬ್ಬ ಮೂಗ, ಒಬ್ಬನೇ ದೆವ್ವ ಹಿಡಿದಿತ್ತು ಅವನಿಗೆ. ದೆವ್ವದ ಪರಿಣಾಮವಾಗಿ ಕುರುಡುತನ ಮತ್ತೆ ಬಾಯಿ ಬರ್ತಾ ಇರಲಿಲ್ಲ. ತಂದೆ ಆ ಮಗನನ್ನ ಸ್ವಾಮಿ ಬಳಿಗೆ ಕರ್ಕೊಂಡು ಬಂದೆ. ಸ್ವಾಮಿ ಏನ್ ಮಾಡ್ದ? ಮತ್ತಾಯ 12:22 ಆ ದೆವ್ವವನ್ನು ಬಿಡಿಸುವಾಗ ಅವನು ಕಣ್ಣು ಕಾಣಿಸ್ತು, ಮಾತನಾಡ್ದ. ಇದನ್ನು ನೋಡಿದ ಪರಿಸರ ಏನಂದ್ರು, ಇವನು ಬೆಲ್ಜೆಬೂಲನ ಸಹಾಯದಿಂದ, ದೆವ್ವಗಳ ಒಡೆಯನಾದಂತ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸಿದಾನೆ ಅಂತ ಹೇಳಿದ್ರು. ಇದನ್ನ ಕೇಳಿಸ್ಕೊಂಡು ಸ್ವಾಮಿ ಏನ್ ಹೇಳ್ತಾನೆ, ಮನುಷ್ಯ ಕುಮಾರನನ್ನ ದೂಷಣೆ ಮಾಡಿದ್ರೆ ಕ್ಷಮಾಪಣೆ ಉಂಟು, ಪವಿತ್ರ ಆತ್ಮನ ದೂಷಣೆ ಮಾಡಿದ್ರೆ ಕ್ಷಮಾಪಣೆ ಇಲ್ಲ ಅಂತ ಹೇಳ್ದ. ಇಲ್ಲಿ ದೂಷಣೆ ಆಗಿದ್ದು ಯಾರಿಗೆ? ಏನಮ್ಮ ರೆಬೆಕ್ಕಾ, ದೂಷಣೆ ಆಗಿದೆ ಯಾರಿಗೆ? ಹೇಗೆ? ಮಿರಾಕಲ್ ಮಾಡಿದವನು ಯಾರು? ಯಾವ್ದು ಇವರು? ಸ್ವಾಮಿ. ಇಲ್ಲ ಇಲ್ಲ ಇಲ್ಲ, ನನ್ನ ಮಾತು ಕೇಳಿಸ್ಕೊಡ್ರಿ. ಸ್ವಾಮಿ ದೆವ್ವ ಬಿಡಿಸಿದ, ಅವ್ರೇನಂದ್ರು? ಹಾಗಾದ್ರೆ ಅವ್ರು ಯಾರನ್ನ ತಿರಸ್ಕರಿಸಿದ್ರು? ಸ್ವಾಮಿನ. ಅಪ್ಪ ನನ್ನ ಮಾತು ಕೇಳಿಸ್ಕೊಳ್ಳಿ. ಪ್ರವಾದನೆಗಳು ಏನ್ ಹೇಳಿದೆ? ಪ್ರವಾದನೆಗಳಲ್ಲಿ ಕ್ರಿಸ್ತನು ಬರ್ತಾನೆ. ಕ್ರಿಸ್ತನು ಎಲ್ಲಿಂದ ಬರ್ತಾನೆ? ಯೆಹೂದ್ಯರ ಒಳಗಿಂದ ಬರ್ತಾನೆ. ನಾನು ತೋರಿಸಿದೆ ನಿಮಗೆ. ಆದಿಕಾಂಡ 49:10, ಇಬ್ರಿಯ 7:14, ಯೋಹಾನ 4:22, ಪ್ರಕಟಣೆ 5:5. ಸ್ವಾಮಿ ಯೂದ ಕುಲದ ಸಿಂಹ, ದಾವೀದನ ಅಂಕುರದವನು, ಅಂದ್ರೆ ಆ ಕುಲದಿಂದ ಬರ್ತಾನೆ ಅಂತ ಹೇಳಿ ಬರುವಂತ ಸ್ವಾಮಿ ಈತನೇ ಆಗಿರ್ತಾನೆ. ಯಾಕಂದ್ರೆ ಯೆಹೂದ ಕುಲದಲ್ಲಿ ಬೇಕಾದಷ್ಟು ಜನ ಹುಟ್ಟವ್ರೆ, ದಾವೀದನ ವಂಶದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಬರುವ ಪ್ರವಾದಿ ಯಾರು ಅಂತ ಐಡೆಂಟಿಫೈ ಮಾಡೋದು ಹೆಂಗೆ? ಯೆಶಾಯನ ಬರೆದ ಪ್ರವಾದಿ 35:3-6 ಕುರುಡರು ಕಣ್ಣು ಕಾಣಿಸ್ತದೆ, ಮೂಕರು ಮಾತನಾಡ್ತಾರೆ, ಕುಂಟರು ಜಿಂಕೆ ಅಂತ ನಡೆದಾಡ್ತಾರೆ. ಇದು ಆ ಮೆಸ್ಸಿಯನನ್ನ ಐಡೆಂಟಿಫೈ ಮಾಡ್ಲಿಕ್ಕಿರುವ ಗುರುತುಗಳು. ಈಗ ಸ್ವಾಮಿ ಬಂದ, ಸ್ವಾಮಿ ಕುರುಡನಿಗೆ ಕಣ್ಣು ಕೊಟ್ಟಿದ್ದಾನೆ, ಮೂಕನು ಮಾತನಾಡ್ತಾ ಇದ್ದಾನೆ. ಅಂದ್ರೆ ಏನು ಸೂಚನೆ ಅದು? ಬರಬೇಕಾದ ಮೆಸ್ಸಿ ಯಾರಾಗಾದ್ರೆ ಯೇಸು ಕ್ರಿಸ್ತನು. ಇದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇತ್ತು. ಅವ್ರೇನ್ ಮಾಡಿದ್ರು? ತಿರಸ್ಕರಿಸಿದ್ರು. ಯಾರನ್ನ? ಯಾಕೆ? ಈತನನ್ನ ನಾವು ಅರಸ ಅಂದ್ಬಿಟ್ರೆ ನಮಗಿರುವ ಅಧಿಕಾರ ಹೊರಟೋಗ್ತದೆ. ರೋಮ್ ಸರ್ಕಾರದವ್ರು ನಮಗೆ ಕೊಟ್ಟ ಅಧಿಕಾರ ಇವನಿಗೆ ಕೊಟ್ರೆ ನಮಗೆ ಸಿಕ್ಕೋದಿಲ್ಲ. ಅದಕ್ಕೆ ಏನ್ ಮಾಡಿದ್ರು? ಸತ್ಯ ಗೊತ್ತಿದ್ರು ಕೂಡ ತಿರಸ್ಕಾರ ಮಾಡಿದ್ರು. ಬಟ್ ಜನ ಏನಂದ್ರು? 23 ಮಚ್ಚ 12:23, ಮತ್ತಾಯ 12:23. ಮತ್ತೆ 12:23. ಅದಕ್ಕೆ ಜನರೆಲ್ಲರೂ ಬೆರಗಾಗಿ ದಾವೀದ ಕುಮಾರನೇನು ಎಂದು ಮಾತಾಡುತ್ತಿದ್ದರು. ಜನರಿಗೆ ಗೊತ್ತಾಗೋಯ್ತು ಈತನು ಮಾಡಿದ ಮಿರಾಕಲ್ ದಾವೀದ ವಂಶದಲ್ಲಿ ಹುಟ್ಟಿ ಬರ್ತಾನೆ ಅಂತ ಹೇಳಿದ್ರಲ್ಲ, ಆತನೇ ಇವನು ಇರಬೇಕು. ಯಾಕಂದ್ರೆ ಇವನ ಆ ಶಕ್ತಿಯನ್ನು ನೋಡುವಾಗ ಪ್ರವಾದಿ ಹೇಳಿದ್ದ, ಆತನು ಬರುವಾಗ ಕುರುಡರಿಗೆ ಕಣ್ಣು ಕೊಡ್ತಾನೆ, ಮೂಕರು ಮಾತಾಡೋರಿಗೆ ಮಾಡ್ತಾನೆ. ಅದನ್ನು ಮಾಡಿದ್ದಾನೆ. ಈತನೇ ಆ ದೇವಕುಮಾರ, ಅಂದ್ರೆ ಮೆಸ್ಸಯ್ಯ ಈತ. ಬಟ್ ಇವ್ರೇನ್ ಹೇಳ್ತಾರೆ ಪರಿಸರು? ನೋ ನೋ, ಪವಿತ್ರಾತ್ಮನ ಕೆಲಸ ಏನು? ಯೋಹಾನ 16:13-14 ಓದ್ರಿ. ಪವಿತ್ರಾತ್ಮನ ಕೆಲಸ ಏನು?
ನಾವು ಕೈ ತಟ್ಕೊಂಡು ಆತ್ಮದೇವನೇ ಬಾ, ಆತ್ಮ ಆರೋಗ್ಯದ ಆತನೇ ಏನು ಪೋರ್ಟ್ಫೋಲಿಯೋ ಹಂಚ್ಕೊಂಡಿದಾರ. ಓದ್ರಿ. ಸತ್ಯದ ಆತ್ಮನು ಬಂದಾಗ ಹಾ. ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಹಾ. ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಹ ಆತನು ತನ್ನಷ್ಟಕ್ಕೆ ಏನೇನೋ ಮಾತನಾಡುವಲ್ಲ, ಕೇಳಿದ ಕೇಳಿದ ಮಾತು ಯಾರಿಂದ? ಯೇಸು ಸ್ವಾಮಿ ಏನ್ ಹೇಳ್ತಾನೆ ಅದನ್ನೇ ಅವನು ಹೇಳ್ತಾನೆ. ಆಮೇಲೆ ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಆಮೇಲೆ ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸ್ತಾನೆ ಹೊರತು ಎಂದಿಗೂ ಕೂಡ ತನ್ನನ್ನ ಮಹಿಮೆ ಪಡಿಸಿಕೊಳ್ಳುವುದಿಲ್ಲ. ಪವಿತ್ರಾತ್ಮ ಕೆಲಸ ಅಷ್ಟೇ. ಆತನು ಏನಾದ್ರೆ ನೀವು ಓದಿದ್ರಿ ಯೋಹಾನ 16:8 ಬಂದಾಗ, ಪವಿತ್ರಾತ್ಮನ್ ಬಂದಾಗ ನಿಮಗೆ ಮೊದಲು ಪಾಪಿ ಎಂಬಾರಿ ಹುಟ್ಟಿಸ್ತಾನೆ. 2 ರಕ್ಷಣೆ ಕ್ರಿಸ್ತನ ಬಳಿಗೆ ನಡೆಸ್ತಾನೆ. ಪವಿತ್ರಾತ್ಮನ ಮುಖ್ಯ ಕೆಲಸನೇ ಯೇಸು ಸ್ವಾಮಿಯನ್ನ ಪ್ರೊಜೆಕ್ಟ್ ಮಾಡುವಂಥದ್ದು. ಪವಿತ್ರಾತ್ಮನ ದೂಷಣೆ ಅಂದ್ರೆ ಏನು? ಪವಿತ್ರಾತ್ಮನು ಪ್ರೊಜೆಕ್ಟ್ ಮಾಡುವ ಯೇಸು ಸ್ವಾಮಿಯನ್ನ ತಿರಸ್ಕಾರ ಮಾಡುವುದೇ ಪವಿತ್ರಾತ್ಮನ ದೂಷಣೆ. ಹಂಗಂದ್ರೆ ಯೇಸು ಸ್ವಾಮಿಯನ್ನ ರಕ್ಷಕನಾಗಿ ಒಪ್ಪಿಕೊಳ್ಳದೆ ಹೋದ್ರೆ ಅದು ಪವಿತ್ರಾತ್ಮನ ದೂಷಣೆ. ಅಂತ ವ್ಯಕ್ತಿಗೆ ಇಹದಲ್ಲೂ ಇಲ್ಲ. ಅದನ್ನು ಬಿಟ್ಬಿಟ್ಟು ಯೇಸು ಸ್ವಾಮಿನ ಬಿಟ್ಬಿಟ್ಟು ಪವಿತ್ರಾತ್ಮನ ಹಿಡ್ಕೊಂಡು ಆತ್ಮದೇವನ ಬಾ, ಆತ್ಮದೇವನೇ ಕೂತ್ಕೋ, ಆತ್ಮದೇವನೇ ಎದ್ದೋಡಾಡು, ಆತ್ಮದೇವನೇ ಅದು ಮಾಡು, ಆತ್ಮದೇವನಿಗೆ ಇದು ಮಾಡು. ಹಾಗಾದ್ರೆ ಆತ್ಮದೇವನು ಇರುವುದೆಲ್ಲಿ? ಎಲ್ಲಿದ್ದಾನೆ? ನಿಮ್ಮೊಳಗೆ ಇಲ್ವಾಗಾದ್ರೆ? ನಿಮ್ಮೊಳಗಿಲ್ವಾ? ನಿಮ್ಮೊಳಗೆ ಇದ್ಕೊಂಡು ನಿಮ್ಮ ಮೂಲಕ ಪ್ರಾರ್ಥನೆ ಮಾಡೋದೇ ಪವಿತ್ರಾತ್ಮನ ಕೆಲಸ. ಮತ್ ಏನು ಬೋಧನೆ ಮಾಡ್ತಾ ಇದ್ದೀರಿ ನೀವೆಲ್ಲ? ಏನ್ ಬೋಧನೆ ಮಾಡ್ತಾ ಇದ್ದೀರಿ? ನನ್ನ ಪ್ರಶ್ನೆ ಏನು? ಆತ್ಮದೇವನೇ ಬಾ, ಆತ್ಮದೇವನ ಹೋಗುವಂತೆ ಅಂದ್ರೆ ನಿಮ್ಮಲ್ಲಿ ಬಂದಿಲ್ವಾ? ಹೊಂದಿಲ್ವಾ ನೀವು? ಎಂತ ಬೋಧನೆಗಳು ಇವೆಲ್ಲ? ಇದನ್ನ ತಗೊಂಡು ನಮ್ ಜನ ಎಮೋಷನ್ ಸಿಕ್ಬಿಡ್ತದಲ್ಲ, ಈ ಬ್ರದರ್ ನಲ್ಲಿ ಏನು ಇಲ್ಲ ಅಂತ ಅಲ್ಲಿ ಕೂತಿರ್ತಾರೆ. ನನಗೆ ಬೇಸರ ಬರ್ತದೆ. ಯಾಕೆ ಗೊತ್ತೇ? ಓದ್ರಿ ಕೊಲೊಸ್ಸರಿಗೆ ಬರೆದ ಪಟ್ಟಿಗೆ 2ನೇ ಅಧ್ಯಾಯ 18-19 ಏನ್ ಮಾಡ್ತಾರೆ ಇವರು? ಕೊಲೊಸ್ಸೆ 2:18-19 ಅತಿ ವಿನಯದಲ್ಲಿಯೂ ದೇವದೂತರು ಪೂಜೆಯಲ್ಲಿಯೂ ಆಸಕ್ತರಾಗಿದ್ದಾರೆ. ದೇವದೂತರು ಪೂಜೆಯಲ್ಲಿ ಆಸಕ್ತರಾಗಿದ್ದಾರೆ, ತಮಗೆ ದರ್ಶನಗಳಾಗುವುದೆಂದು ಕೊಚ್ಚಿಕೊಳ್ಳುತ್ತಾರೆ ಮತ್ತು ಪ್ರಾಪಂಚಿಕ ಬುದ್ಧಿಯಿಂದ ನಿರಾಧಾರವಾಗಿ ಉಬ್ಬಿಕೊಂಡಿದ್ದಾರೆ. ಆದರೆ ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಇಂಥವರು ನಿಮಗೆ ದೊರಕಿರುವ ಬಿರುದನ್ನ ಅಪಹರಿಸದಂತೆ ಎಚ್ಚರಿಕೆ ಆಗಿರಿ. ನಾಶಕ್ಕೆ ತಳ್ಳಿ ಬಿಡ್ತಾರೆ ನಿಮ್ನ. ನನಗ್ ದರ್ಶನ ಆಯ್ತು, ಪವಿತ್ರ ಆತ್ಮನ ಬಂದಿದ್ದ, ಈಗ ತಾನೇ ಬಂದು ಹೇಳ್ಬಿಟ್ಟೋದ. ಪವಿತ್ರ ಆತ್ಮ ಇರೋದೇ ನಿನ್ನೊಳಗೆ ಅಲ್ವಪ್ಪ, ಅದೆಲ್ಲಿಂದ ಹೊರಗಡೆ ಬರ್ತಾನೆ ಅಂತ ನನ್ನ ಪ್ರಶ್ನೆ. ಸರಿ, ಇದು ಒಂದು. ಪವಿತ್ರಾತ್ಮನ ದೂಷಣೆ ಅಂದ್ರೇನು? ಯೇಸುಸ್ವಾಮಿಯನ್ನು ತಿರಸ್ಕರಿಸದೆ ಪವಿತ್ರಾತ್ಮನ ದೂಷಣೆ. ಅಂತವ್ರಿಗೆ ಇಹದಲ್ಲೂ ಇಲ್ಲ, ಪರದಲ್ಲೂ ಇಲ್ಲ, ಯಾಕಂದ್ರೆ ರಕ್ಷಣೆ ಇಲ್ಲ ಅವನಿಗೆ. ಎರಡು ತರ ಪಾಪ ಇದೆ. ಇದು ಅವಿಶ್ವಾಸಿಗಳಿಗೆ ಬರೆದಿರುವಂತದ್ದು. ಯಾವುದು? ಪವಿತ್ರಾತ್ಮನ ದೂಷಣೆ ಬರೆದಿರುವಂತದ್ದು ಅವಿಶ್ವಾಸಿಗಳಿಗೆ. ನಾವಂಗಲ್ಲ, ನಾವು ಯೇಸುಸ್ವಾಮಿ ನಂಬಿದೀವಿ, ನಮ್ಗೆ ಅನ್ವಯ ಆಗಲ್ಲ ಅದು. ಎರಡನೇದು, ನಮ್ಮಲ್ಲಿ ಪವಿತ್ರಾತ್ಮ ಕ್ಷಮಿಸದಿರುವ ಪಾಪ ಯಾವುದು? 1 ಯೋಹಾನ 5:16 ಓದುವಾಗ 2 ತರ ಪಾಪ ಇದೆ. ವಿಶ್ವಾಸಿಗಳು 2 ತರ ಪಾಪ ಇದೆ ಅಂತ ನನ್ನ ಮಾತಲ್ಲ, ಅದು ಸತ್ಯವೇದ ಹೇಳ್ತದೆ. ಮರಣಕರವಾದ ಪಾಪ, ಮರಣಕರವಲ್ಲದ ಪಾಪ. ಅಂದ್ರೆ ಕೆಲವು ಪಾಪ ಮಾಡುವಾಗ ಮರಣ ಬರ್ತದೆ, ದೇವರು ಕೊಲ್ತಾನೆ. ಅದ್ಯಾವುದು? ಎರಡನ್ನು ನಾವು ನೋಡುದು. 1 ಕೊರಿಂಥ 5ನೇ ಅಧ್ಯಾಯ 5ನೇ ವಚನ, ಜಾರತ್ವ ಮಾಡೋನ್ ದೇವರು ಕ್ಷಮಿಸಲ್ಲ. 2, ದೇವರ ಮೇಜನ್ನ ಅಯೋಗ್ಯ ರೀತಿಯಲ್ಲಿ ತಗೊಂಡ್ರೆ ನಿಮ್ಮಲ್ಲಿ ಕೆಲವರು ರೋಗಗ್ರಸ್ತರಾಗಿದ್ದೀರಿ, ಕೆಲವರು ಸಾಯ್ತೀರಿ. ಮರಣಕರವಾದ ಪಾಪ, ಇದನ್ನು ಕಲ್ತಿದ್ದೇವೆ. ಇವ್ರಿಗೆ ಕ್ಷಮೆ ಉಂಟು. ಪಶ್ಚಾತ್ತಾಪ ಪಟ್ಟು ಕರ್ತನ ಬಳಿಯಲ್ಲಿ ಕ್ಷಮೆ ಕೇಳುವಾಗ ಕ್ಷಮಿಸ್ತಾನೆ. ಬಟ್ ಆ ಪಾಪದ ಪರಿಣಾಮವನ್ನು ಈ ಲೋಕದಲ್ಲಿ ಅನುಭವಿಸ್ಬೇಕಾಗ್ತದೆ. ಇದನ್ನ ದಾವೀದನ ಜೀವಿತದಲ್ಲಿ ನಾವು ನೋಡಿದಾಯ್ತು. ಈಗ ಮುಂದಕ್ಕೆ ನಾನು ಬರ್ತೀನಿ.
ಪವಿತ್ರ ಆತ್ಮನಿಂದ ಭರಿತರಾಗುವಂಥದ್ದು. ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 18 ಮತ್ತೆ 19ನೇ ವಚನ. ಎಫೆಸ 5:18-19. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಹ್ಮ್ ಅದರಿಂದ ಕಠಿಣತನವು ಹುಟ್ಟುತ್ತದೆ. ಹ್ಮ್ ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಹ್ಮ್ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ಹ್ಮ್ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ಸಾಕು ಬಿಡ್ರಿ. ಪೌಲನು ಏನ್ ಬರಿತಾ ಇದ್ದಾನೆ, ಪವಿತ್ರ ಆತ್ಮನಿಂದ ತುಂಬಿಸುವಂತ ಬೇಡಿಕೊಳ್ಳ್ರಿ ಅಂತ ಹೇಳ್ತಾ ಇಲ್ಲ. ಗಮನಿಸ್ಬೇಕು ನೀವು, ಸತ್ಯವೇದದಲ್ಲಿ ಯಾವ ಭಾಗದಲ್ಲೂ ಪವಿತ್ರ ಆತ್ಮನಿಂದ ತುಂಬಿಸು ಅಂತ ಕೇಳಿಕೊಳ್ಳಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಇರುವುದನ್ನು ನೋಡೋಲ್ಲ. ಅದಕ್ಕೆ ಬದಲಾಗಿ ಪವಿತ್ರ ಆತ್ಮನಿಂದ ಭರಿತರಾಗಿರಿ ಅಂತ ಹೇಳ್ತಾನೆ. ಪವಿತ್ರ ಆತ್ಮ ನಿಮ್ಮಲ್ಲಿ ಯಾವಾಗ ಬರ್ತಾನೆ? ರಕ್ಷಣೆ ಹೊಂದಿದ ತಕ್ಷಣ. ಬಟ್ ಭರಿತರಾಗ್ಲಿಕ್ಕೆ ನಿನ್ನ ಕೆಲಸ ಮುಖ್ಯ. ನೀನು ಇದನ್ನ ಪೌಲನು ಮತ್ತೊಂದು ರೀತಿಯಲ್ಲಿ ಬರೀತಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಪವಿತ್ರ ಆತ್ಮ ಭರಿತರಾಗುವುದಂದ್ರೆ ಏನು? ಪೌಲನು ಏನ್ ಬರೀತಾನೆ ಓದ್ರಿ. ಗಲಾತ್ಯ 5:16. ಪವಿತ್ರ ಆತ್ಮನ ಅನುಸರಿಸಿ ನಡ್ಕೊಳ್ಬೇಕು. ಹೌದಲ್ವಾ? ಈಗ ಹೊಸ ಒಡಂಬಡಿಕೆಯಲ್ಲಿ ಪವಿತ್ರ ಆತ್ಮನಿಂದ ಭರಿತರಾದ್ರು ಅಂತ ಎಷ್ಟು ಸಲ ಬಂದಿದೆ? ಹಂಗ ಅನ್ಬಿಟ್ರು ತುಂಬಾ ಸಲ ಬಂದಿದೆ ಅಂತಂದ್ರೆ ಜನರಲ್ ಆಗಿ ಮಾತಾಡಕ್ ಆಯ್ತದ? ಶಿಲ್ಪಮ್ಮ ಹೇಳ್ಬಿಟ್ರು ಆ ಕಡೆ ಅಂತ. ಇಲ್ಲ ಸಿಸ್ಟರ್, ನನಗೆ ಜರ್ಮನಿ ಲ್ಯಾಂಗ್ವೇಜ್ ಅಲ್ಲಿ ಹೇಳಕ್ ಹೋಗ್ಬೇಡ್ರಿ, ನಾನ್ ನಂಬಲ್ಲ ಅದೆಲ್ಲ. ಏನ್ ಸ್ವರೂಪು ಸಿಸ್ಟರು ಮನೆಗೆ ರೊಟ್ಟಿ ಕೊಡ್ತಿದ್ರು, ರೊಟ್ಟಿ ಜೊತೆಗೆ ಚಟ್ನಿನೂ ಕೊಡ್ತಿದ್ರು ಅಂದ್ರೆ ನಾನು ಹೆಂಗೆ ಒಪ್ಕೊಳ್ಳಿ ಅದೆಲ್ಲ? ನನ್ನ ಪ್ರಶ್ನೆ ನೇರವಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಪವಿತ್ರ ಆತ್ಮನಿಂದ ಭರಿತರಾಗಿಲ್ಲ ಅಥವಾ ಭರಿತರಾದ್ರು ಅಂತ ಎಷ್ಟು ಸಲ ಬಂದದೆ? ಸರಿ, ಒಟ್ಟು 10 ಸಲ ಬಂದಿದೆ. 10 ಸಲ ಬಂದಿರುವಂತದ್ದು ಬರೇ 3 ಸುವಾರ್ತೆ ಪತ್ರಿಕೆ, ಒಂದು ಪತ್ರಿಕೆ 3 ವಾಕ್ಯ ಭಾಗಗಳಲ್ಲಿ ಎಷ್ಟು ಇವುಗಳಿವೆ? ಹೊಸ ಒಡಂಬಡಿಕೆಯಲ್ಲಿ ಎಷ್ಟು ಪುಸ್ತಕಗಳಿವೆ? 27. 27 ಪುಸ್ತಕದಲ್ಲಿ 24 ಪುಸ್ತಕಗಳಲ್ಲಿ ಪವಿತ್ರ ಆತ್ಮನ ಭರಿತರಾಗುವ ಬಗ್ಗೆ ಯಾವ ಪ್ರಸ್ತಾಪ ಇಲ್ಲ. ನನ್ನ ಮಾತು ಅರ್ಥ ಆಯ್ತಾ ನಿಮ್ಗೆ? ಪವಿತ್ರ ಆತ್ಮನಿಂದ ಭರಿತರಾಗುವ ಬಗ್ಗೆ ಹೊಸ ಒಡಂಬಡಿಕೆ 24 ಪುಸ್ತಕಗಳಲ್ಲಿ ಯಾವುದೇ ರೀತಿಯಾದಂತ ಬೋಧನೆ ಇಲ್ಲ. 10 ಪವಿತ್ರಾತ್ಮ ಭರಿತರಾದರು ಎಂಬುದು 10 ಸಲ ಬರೆಯಲ್ಪಟ್ಟಿರುವುದು. ಒಂದು ಲೂಕನ್ ಬರೆದ ಸುವಾರ್ತೆ. ಲೂಕನ್ ಬರೆದ ಸುವಾರ್ತೆಯಲ್ಲಿ ಏನಿದೆ ಓದ್ರಿ. ಲೂಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 15ನೇ ವಚನ. ಲೂಕ 1:15. ಭರಿತನಾಗಿರುವನು. 41ನೇ ವಚನ, ಸೇಮ್ ಚಾಪ್ಟರ್ ವರ್ಸ್ 41. ಪವಿತ್ರಾತ್ಮ ಭರಿತಳಾದ್ಲು. 67ನೇ ವಚನ, ಭರಿತನಾದನು. ಲೂಕನ ಬರೆಸುವಾರ್ತೆ ಒಂದೇ ಅಧ್ಯಾಯದಲ್ಲಿ 3 ಸಲ ಬಂದಿದೆ. ಇದು ಲೂಕನ ಬರೆಸುವಾರ್ತೆ 3 ಸಲ ಆಯ್ತು. ಅಪೊಸ್ತಲರ ಕೃತ್ಯದಲ್ಲಿ 6 ಸಲ ಬಂದಿದೆ. ಯಾವ್ದಾದ 6 ಸಲ ಓದ್ರಿ. ಅಪೊಸ್ತಲ ಕೃತ್ಯ 2:4. ಅಪೊಸ್ತಲರ ಕೃತ್ಯ 2:4 ಭರಿತರಾದ್ರು. 4:8
ಭರಿತನಾದನು. 31ನೇ ವಚನ, ಅದೇ ಅಧ್ಯಾಯ 4:31. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು. ಹ. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದ್ರು. 9ನೇ ಅಧ್ಯಾಯ 17ನೇ ವಚನ, ಅಪೊಸ್ತಲರು 9:17. ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಹ. ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ಹ. ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿ. ಪವಿತ್ರಾತ್ಮ ಭರಿತರಾದನು. ಯಾರು? ಸೌಲ. 13ನೇ ಅಧ್ಯಾಯ, ಅಪೊಸ್ತಲರು 13ನೇ ಅಧ್ಯಾಯ 9ನೇ ವಚನ. ಬರ್ಕೊಡ್ರಿ, ಇದನ್ನೆಲ್ಲ ಓದ್ಕೊಳ್ಬೇಕು ನೀವು. ಪೌಲನೆನಿಸಿಕೊಂಡು ಸುಮ್ಮನೆ ತಪ್ಪು ಬೋಧನೆ ಮಾಡ್ತಾರೆ. ಇದೆಲ್ಲ ನೀವು ತಿಳ್ಕೊಳ್ಬೇಕು, ಓದ್ಬೇಕು ಮನೆಯಲ್ಲಿ. ಆಗ ಪೌಲನೆನಿಸಿಕೊಳ್ಳುವ ಸೌಲನು ಪವಿತ್ರಾತ್ಮ ಭರಿತನಾದನು. 52ನೇ ವಚನ. ಶಿಷ್ಯರಾದವರು ಸಂತೋಷಪೂರ್ಣರು, ಪವಿತ್ರಾತ್ಮ ಭರಿತರು ಆದರು. ಗಮನಿಸ್ರಿ, ಲೂಕನ ಬರೆಸುವಾರ್ತೆ 3 ಸಲ, ಅಪೊಸ್ತಲರ ಕೃತ್ಯದಲ್ಲಿ 6 ಸಲ. ಎಷ್ಟಾಯ್ತು? 9. ಪತ್ರಿಕೆಗಳಲ್ಲಿ ಒಂದೇ ಒಂದು ಪತ್ರಿಕೆ, ಎಫೆಸ ಬರೆದ ಪತ್ರಿಕೆ. ಈಗ ಓದಿದ್ರಲ್ಲ 5-8 ಅಲ್ಲೇ ನಿಲ್ಲಿ. ಮಿಕ್ಕ ಯಾವ ಭಾಗದಲ್ಲೂ ಪವಿತ್ರಾತ್ಮ ಭರಿತರ ಬಗ್ಗೆ ವಾಕ್ಯ ಎಲ್ಲೂ ಇಲ್ಲ. ಹೊಸೋಡು ಮಡಿಕೆ. ಈಗ ನನ್ನ ಪ್ರಶ್ನೆ ಏನಂದ್ರೆ, ಪೌಲನು ಎಫೆಸ ಸಭೆಗೆ ಬರೆಯುವಾಗ 5:18ರಲ್ಲಿ ಪವಿತ್ರಾತ್ಮದಿಂದ ಭರಿತರಾಗಿರ್ರಿ ಅಂತ ಬರೀತಾನೆ. ಇವರೆಲ್ಲ ಹಾಗಾದ್ರೆ ಭರಿತರಾದ್ರಲ್ಲ, ಇದನ್ನ ಆಧಾರ ಮಾಡ್ಕೊಳ್ತಾರೆ. ಪವಿತ್ರಾತ್ಮ ಭರಿತರಾಗ್ಲಿಕ್ಕೆ ನಮ್ಮ ಕೆಲಸ ಅಲ್ಲ, ಸಡನ್ ಆಗಿ ಫಿಲ್ ಆಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಂಗೆ ಅಪಲಪ ತಪಲಪ ತಪಲಪ ಅಪಲಪ ಲಪಲಪ ಬಂತು ನೋಡ್ರಿ ನನಗೆ ಅಂತ ಹೇಳ್ತಾರೆ. ನಾನು ಅವನ್ನ ಕಂಡಮ್ ಮಾಡುವುದಿಲ್ಲ. ನಾವು ಎಲ್ಲಿ ತಪ್ತಾ ಇದ್ದೇವೆ, ಏನು ಸತ್ಯವೇದ ಹೇಳ್ತದೆ. ಒಂದು ವೇಳೆ ನಾನು ಈ ಟಂಗ್ಸ್ ಬಗ್ಗೆ ಮಾತಾಡ್ತೇನೆ, ನಿಮಗೆ ಟಂಗ್ಸ್ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಉಂಟು. ಟಂಗ್ಸ್ ಯಾಕೆ ಮಾತಾಡಿದ್ರು, ಯಾವಾಗ ಮಾತಾಡಿದ್ರು, ಈಗ ಟಂಗ್ಸ್ ಇದೆಯಾ, ನಾವ್ಯಾಕೆ ಟಂಗ್ಸ್ ಮಾತಾಡ್ತಾ ಇಲ್ಲ, ಕೆಲವರಿಗೆ ಮಾತ್ರ ಪವರ್ ಇರ್ತದ, ಏನು ಎಂಬುದನ್ನ ನಾನು ತಿಳಿಸ್ತೇನೆ. ಈಗ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಪವಿತ್ರಾತ್ಮದಿಂದ ಭರಿತರಾಗಿರ್ರಿ. ಪವಿತ್ರಾತ್ಮದಿಂದ ಭರಿತರಾಗಬೇಕಾದ್ರೆ ನಾನು ನೀನು ಪವಿತ್ರಾತ್ಮ ನಿಮ್ಮಲ್ಲಿ ಇದ್ದಾನೆ, ನಂಬುವಾಗ ಬಂದಿದ್ದಾನೆ. ಭರಿತರಾಗುವುದನ್ನ ಅರ್ಥ ಏನು? ಗಲಾತ್ಯ 5:16 ಬರೀತಾನೆ, ಪವಿತ್ರಾತ್ಮ ಅನುಸರಿಸಿ ನೀವು ನಡಕೊಳ್ಳುವುದೇ ಪವಿತ್ರಾತ್ಮ ಭರಿತರಾಗುವಂತ. ಅಂದರೆ ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ಪವಿತ್ರಾತ್ಮನು ನಿಮ್ಮಲ್ಲಿ ಸ್ವಾತಂತ್ರ್ಯವನ್ನು ಪಡಿತಾನೆ, ನಿಮ್ಮ ಮೂಲಕ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ತಾನೆ. ಅಂದ್ರೆ ಭರಿತರಾಗಬೇಕಾದ್ರೆ ನಿನ್ನ ನನ್ನ ಜವಾಬ್ದಾರಿ ಇದೆ. ಸುಮ್ಮನೆ ಭರಿತನಾಗಲ್ಲ ಅವನು. ಪವಿತ್ರಾತ್ಮನು ಒತ್ತಾಯ ಪೂರ್ವಕವಾಗಿ ತನ್ನಿಷ್ಟದ ಪ್ರಕಾರ ಭರಿತನಾಗಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಪವಿತ್ರಾತ್ಮ ನಿಮ್ಮಲ್ಲಿ ಬರ್ಲಿಕ್ಕೆ ಯಾವುದೇ ತಡೆ ಇಲ್ಲ, ನಂಬುವಾಗ ಬರ್ತಾನೆ. ಬಟ್ ಭರಿತನಾಗುವುದನ್ನ ಅರ್ಥ ಏನು? ಆತನು ನಿನ್ನನ್ನು ಕಂಟ್ರೋಲ್ ಮಾಡುವಂಥದ್ದು. ಕಂಟ್ರೋಲ್ ಅನ್ನ ಆಟೋಮೆಟಿಕ್ ಆಗಿ ಮಾಡಲ್ಲ ಆತ. ನೀನ್ ಕೊಟ್ರೆ ಮಾಡ್ತಾನೆ, ಕೊಡದೆ ಹೋದ್ರೆ ಸುಮ್ಮನೆ ಇರ್ತಾನೆ. ಮತ್ ಇಲ್ಲೇನು ಮತ್ತೆ ಆಗಿದ್ದು? ಲೂಕನ ಬರೆಸುವಾರ್ತೆ 3 ಸಲ, ಅಪೊಸ್ತಲರ ಕೃತ್ಯ 6 ಸಲ. ಪವಿತ್ರಾತ್ಮನು ಭರಿತರಾದ್ರು ಅಂತ ಬರ್ತಾನೆ. ಅಂದ್ರೆ ಆಟೋಮೆಟಿಕ್ ಆಗಿ ಭರಿತರಾಗ್ತೀರಾ ಅಂತ ನನ್ನ ಪ್ರಶ್ನೆ. ಮತ್ತೆ ಅದೇನ್ ಬರೆದಿರೋದು? ಸಿಸ್ಟರ್, ಎಲ್ಲಿ ಸಿಸ್ಟರ್? ಈಗ ಅಪೊಸ್ತಲರು 2:4 ಪವಿತ್ರಾತ್ಮದಿಂದ ಭರಿತರಾದ್ರು ಅಂತ ಇದೆ. ಏನಾಯ್ತು? ಅವರು ಪ್ರಾರ್ಥನೆ ಮಾಡ್ತಾ ಕೂತಿದ್ರು. ಅವರೆಲ್ಲಿ ವಾಕ್ಯಕ್ಕೆ ವಿಧೇಯರಾದ್ರು? ಪ್ರಾರ್ಥನೆ ಮಾಡಿದ್ರು, ನಂಬಿದ್ರು ಅಷ್ಟೇ ಸ್ವಾಮಿನ, ಭರಿತರಾದ್ರು. ಸೌಲನು ಕೂಡ ನಂಬುವಾಗ ಭರಿತನಾದ. ಎಲ್ಲರೂ ಅವ್ರು ನಂಬುವಾಗ ಭರಿತರಾದ್ರು ಅಂತಿದೆ. ಅಲ್ಲೇ ಇರೋದು ಪ್ರಾಬ್ಲಮ್. ಈ 9 ಕಡೆ ಓದ್ತಾ ಇದ್ದೀರಿ ನೋಡ್ರಿ, ಆಕ್ಚುಲ್ ಆಗಿ ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನು ಉಪಯೋಗಿಸಿಲ್ಲ. ಇವ್ರು ಏನ್ ಮಾಡಿದ್ರು, ಇಂಗ್ಲಿಷ್ಗೆ ತರ್ಜುಮೆ ಮಾಡುವಾಗ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್, ವಿತ್ ಅನ್ನೋದನ್ನ ಸೇರಿಸಿದ್ರು. ಯಾಕಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ಅದಕ್ಕೆ ಆಕ್ಚುಲ್ ಆಗಿ ಆಗಿದ್ದೇನು ಓದ್ರಿ.
ಅಪೊಸ್ತಲಕೃತ್ಯ 10ನೇ ಅಧ್ಯಾಯ 47ನೇ ವಚನ. ಅವನು ಹೇಳ್ತಾನೆ, ಪೇತ್ರ ಹೇಳ್ತಾನೆ, ಏನ್ ಹೇಳ್ತಾನೆ ಕೇಳಿಸ್ಕೊಳ್ರಿ. 10:47, ಅಪೊಸ್ತಲಕೃತ್ಯ 10:47. ನಮ್ಮ ಹಾಗೆ ಪವಿತ್ರಾತ್ಮ ವರವನ್ನ ಹೊಂದಿದ ಇವರಿಗೆ ಅಲ್ಲಲ್ಲ, ಅದನ್ನು ಮುಂದಕ್ಕೆ ಓದ್ಬೇಡ್ರಿ. ಅಂದ್ರೆ ಪೇತ್ರನ ಮಾತಿನ ಪ್ರಕಾರ ನಾವು ಫಿಲ್ ಆದು ಅಂತ ಬರ್ದಿದೆಯಲ್ಲ, ಏನಂತ ಬರೀತಾ ಇದ್ದಾನೆ? ಹೊಂದಿದ್ದು ಅಷ್ಟೇ, ಫಿಲ್ ಆಗಿದ್ದಲ್ಲ, ಅದು ಹೊಂದಿದ್ದಲ್ಲ ಪವಿತ್ರಾತ್ಮ ವರವನ್ನ. ಅದೇ ರೀತಿಯಲ್ಲಿ ಇವರು ಹೊಂದಿದ್ರು. ಅಲ್ಲೇನ್ ಬರೀತಾ ಇದ್ದಾನೆ? 10:44 ಭರಿತರಾದ್ರು ಅಂತಾನೆ. ಪೇತ್ರ ಹೇಳ್ತಾನೆ ಭರಿತರಾಗುವುದಲ್ಲ, ಅದು ಪವಿತ್ರಾತ್ಮ ನಮ್ಮಲ್ಲಿ ಬಂದಿದ್ದನ್ನ ಭರಿತರಾದು ಅಂತ ಹೇಳ್ಕೊಂಡಿದ್ದಾರೆ. ಪವಿತ್ರಾತ್ಮ ನಮ್ಮಲ್ಲಿ ಬಂದಂತ ಸಂಗತಿಯನ್ನು ಹೇಳ್ತಾ ಇದ್ದಾನೆ ಅಂತ ಬರೀತಾನೆ. ಹಾಗಾದ್ರೆ ಪವಿತ್ರಾತ್ಮನ ಭರಿತರಾಗಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ಯಾವುದಕ್ಕೆ ವಿಧೇಯರಾಗಬೇಕು ಸಿಸ್ಟರ್? ದೇವ್ರ ವಾಕ್ಯಕ್ಕೆ. ಯಾವುದಕ್ಕೆ? ದೇವ್ರ ವಾಕ್ಯಕ್ಕೆ ವಿಧೇಯರಾಗಕ್ಕೆ ಹೋದ್ರೆ ನಾವು ಓದೋ ಲೆಕ್ಕಾಚಾರ ತಕೊಂಡ್ಬಿಟ್ರೆ, ಈ ನಾನು ಹೇಳಿದ್ದೀನಿ ನಿಮ್ಗೆ, ಇವ ಪಕ್ಕ ಕುಡ್ಕ ಎಂಟಿ ಯಾವಾಗ್ಲೂ ಬೈಯೋಳು ಅವನಿಗೆ. ಅಯೋಗ್ಯ ಕುಡ್ಕೊಂಬತ್ತೇನ ನೀನು, ಯಾವ ಶಿವ ವಿಶ್ವಾಸಿಯ ನೀನು ಅಂತ ಬೈಯೋಳು. ಒಂದಿನ ಕುಡ್ದಿರ್ಲಿಲ್ಲ, ಗೊರೋನನ ಅದೇನ ಬಂದಿತ್ತು ಅಂತ ಕಾಣುತ್ತೆ. ಬಂದಿತ್ತು, ಇವ ಕುಡ್ದಿರ್ಲಿಲ್ಲ ಏನ್ ಮಾಡ್ದ? ಸತ್ಯವೇದ ಎತ್ಕೊಂಡು ಏನ್ ಮಾಡ್ದ? ಈ ಗಿಳಿ ಶಾಸ್ತ್ರ ಓದತ್ತಾನೆ. ನಾವುನು ಕಣ್ಣು ಮುಚ್ಕೊಂಡು, ಯಾಕಂದ್ರೆ ಟೈಮ್ ಇರಲ್ಲ ನಿಮ್ಗೆ. ಆ ಪಾಪ ದೇವ್ರಿಗೆ ಬೇರೆ ಕೆಲಸ ಇರ್ಲಿಲ್ಲ, ಇಲ್ಲಿ ಬಂದು ಎಲ್ಲ ಹೇಳ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಹೋದ. ನಮಗೆ ಫುಲ್ ಬಿಸಿ. ಏನ್ ಮಾಡ್ತೀವಿ? ಹಿಂಗ್ ಮುಚ್ಬಿಟ್ಟು ಹಿಂಗ್ ತೆಗಿವಾಗ ನಮ್ಗೆ ಕೀರ್ತನೆನೇ ಬರಬೇಕು. ಕೀರ್ತನೆ 69 ಬಂದ್ಬಿಟ್ರೆ ಸೆಟ್ ಆಗಲ್ಲ, 22 ಬಂದ್ರು ಸೆಟ್ ಆಗಲ್ಲ. ಗೂಳಿಗಳು ನನ್ ಸುತ್ಕೊಂಡಿದೆ, ಇದೆಲ್ಲ ಆಗೋದಿಲ್ಲ. 23 ಬರಬೇಕು. ಏನ್ ಮಾಡ್ದ? ಎಡಗಡೆಗೆ ಹೊಡೆದ. ಅವನ ದೃಷ್ಟಿಗೆ ಯಾವ್ದು ಬಂದ್ಬಿಡ್ತು? ಯೋಶುವನ ಬರೆದ ಪುಸ್ತಕ 1ನೇ ಅಧ್ಯಾಯ. ಹಿಂಗ ಅನ್ಕೊಂಡ್ ಬಂದ, ಬೆರಳು ನಿಲ್ತು. ಹೆದರದಿರು, ಭಯ ಪಡಬೇಡ, ನಿನ್ನ ಜೀವಮಾನ ಕಾಲದಲ್ಲಿ ಯಾರು ನಿನ್ನೆದುರಿಗೆ ನಿಲ್ಲಲಾರರು. ಮತ್ ಇವಳೇನು ನನ್ಗೆ ಯಾವಾಗ್ಲೂ ಬೈತಾ ಇರ್ತಾಳಲ್ಲ, ಹಾಗೆ ಅಂತ ವಾಕ್ಯ. ಇವಳು ನನ್ನ ಎದುರಿಗೆ ನಿಂತ್ಕೊಳಕ್ ಆಗಲ್ಲ ಬಿಡು. ಬಲ್ಗಡೆಗೆ ಹೊಡೆದ. ಎಫೆಸ 5:18ನೇ ವಚನ. ಕುಡೀರಿ, ಮತ್ತರಾಗಬೇಡ್ರಿ. ಅವ ಅರ್ಥ ಮಾಡ್ಕೊಂಡಿದ್ ಬೇರೆ. ಮತ್ತರಾಗಬಾರ್ದು ಅಷ್ಟೇ ತಾನೆ, ಕುಡಿಬೋದಲ್ಲ. ಮತ್ ಇವಳೇನು ಕುಡಿಬೇಡ ಅಂತಾಳೆ. ದೇವ್ರ ವಾಕ್ಯ ಎಷ್ಟು ಸ್ಪಷ್ಟ ಇದೆ. ಬರ್ಲಿ ಅವಳು ಮಾಡ್ತೀನಿ ಅಂತ ಮದ್ದಿಕ್ ಹೊಡೆದ. ಪ್ರಸಂಗಿ 12ನೇ ಅಧ್ಯಾಯ. ವಿಷಯ ಮುಗಿಯಿತು, ಎಲ್ಲ ಕೇಳಿ ತೀರಿತು, ಮುಚ್ಚಿಟ್ಟು. ಈಗ ನಿಮ್ಮನ್ ಕೇಳಿದ್ರೆ ನನಗೇನ್ ಹೇಳ್ತಾ ಇದ್ದೀರಿ? ಪವಿತ್ರಾತ್ಮನ ಅನುಸರಿಸಿ, ಪವಿತ್ರಾತ್ಮದಿಂದ ಭರಿತರಾಗಬೇಕು ಅಂದ್ರೆ ಅರ್ಥ ಏನಂದ್ರೆ, ಪವಿತ್ರಾತ್ಮ ಅನುಸರಿಸಿ ನಡ್ಕೊಳ್ಬೇಕು ನೀವು ಅಂತ ಬರೀತಾನೆ. ಈ ಪವಿತ್ರಾತ್ಮ ಅನುಸರಿಸಿ ನಡ್ಕೊಳ್ಳೋದೇನಂದ್ರೆ, ನೀವ್ ಹೇಳಿದ್ರಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡ್ಕೊಳ್ಬೇಕು ಅಂತ. ಹೇಗೆ? ಕೆಲವರು ಹೇಳ್ತಾರೆ ಪವಿತ್ರಾತ್ಮನು ಕನಸಿಗೆ ಬಂದಿದ್ದ, ಅಲ್ಲಿಗೆ ಬಂದಿದ್ದ, ಇಲ್ಲಿಗೆ ಬಂದಿದ್ದ ಅಂತ. ನನ್ನ ಶಿಷ್ಯ ಒಬ್ಬಿದ್ದಾನೆ, ಅವನು ರಕ್ಷಣೆ ಹೊಂದಿದೆ 2-3 ತಿಂಗಳಾಗಿದೆ ಅಷ್ಟೇ. ಯಾವುದೋ ಒಂದು ಸಭೆಯಲ್ಲಿ ಪವಿತ್ರಾತ್ಮ ಬಗ್ಗೆ ಮಾತನಾಡ್ತಾ ಇದ್ದೆ, ಮೀಟಿಂಗ್, ಸ್ಪೆಷಲ್ ಮೀಟಿಂಗ್ ಅಲ್ಲಿ. ಮುಗೀತು, ಫಸ್ಟ್ ಸೆಷನ್ ಮುಗೀತು, ಓಡ್ ಬಂದ. ಅಣ್ಣ ಪವಿತ್ರಾತ್ಮ ನಂಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ ಅಣ್ಣ ಅಂದ. ಎಲ್ಲ ಇವನ ನನಗೆ 47 ವರ್ಷ ರಕ್ಷಣೆ ಹೊಂದಿ, ನನಗೆ ಇಲ್ದಿದ್ದು ಇವನಿಗೇನೆ ಇಷ್ಟ ಬಂತು ಅಂತ ನಂಗೆ ಗೊತ್ತಾಗೋಯ್ತು. ಆವಾಗಲೇ ಈ ತಟ್ಟವ್ರ ಗ್ರೂಪ್ ಸೇರ್ಕೊಂಡವನು ಇವನು ಅಂತ. ಏನ ನಿನ್ಗೆ ಎಕ್ಸ್ಪೀರಿಯನ್ಸ್ ಇರೋದು? ಅಣ್ಣ ಮನೇಲಿ ಯಾರು ಇರಲ್ಲ ಅಣ್ಣ ಅಂದ. ಎಲ್ಲ ಹೋಯ್ತಾರೆ, ಕೆಲ್ಸಕ್ಕೆ ಹೋಯ್ತಾರೆ ಅಣ್ಣ. ನೀನು ಕೆಲಸ ಸಿಕ್ಕಿಲ್ಲ ಅಣ್ಣ ಅಂದ. ಬಿಡು ಗುಂಡ, ಮನೇಲಿ ಇರ್ತಿ ಹಾಗಾದ್ರೆ ಅಂತ. ಏನಾಯ್ತದೆ? ಹೆಸರು ಕರೀತದೆ ಅಣ್ಣ ನಂದು. ಹೌದಾ? ಇನ್ನೇನಾರು ಇನ್ನೂ ಇದೆ ಅಣ್ಣ.
ಆ ಕಡೆ ಹೋಯ್ತಾ ಮತ್ತೆ ತಲೆ ಮೇಲೆ ತಟ್ತದಣ್ಣ ಅಂದ. ನನಗೆ ಪಿತ್ತ ನೆತ್ತಿಗೋಯ್ತು. ಮೊಣಕಾಲೂರ ಅಂದೆ. ಯಾಕಣ್ಣ ಅಂದ. ಈ ಮೊಣಕಾಲೂರ ಹೇಳ್ತೀನಿ ಅಂದೆ. ಪ್ರಾರ್ಥನೆ ಹೇಳ್ಕೊಟ್ಟೆ, ಸ್ವಾಮಿ ನಮ್ಮ ಮನೇಲಿ ದೆವ್ವ ಸೇರ್ಕೊಂಡೈತೆ, ದಯಮಾಡಿ ಅದನ್ನ ಹೋಗ್ಲಾಡ್ಸು, ನಾನು ನಿನ್ನ ಮಗ ಅಲ್ವಾ ಅಂತ ಪ್ರಾರ್ಥನೆ ಹೇಳ್ಕೊಟ್ಟೆ. ಅಣ್ಣ ಇದೇನಣ್ಣ ಹಿಂಗೆ ಹೇಳ್ಬಿಟ್ರಿ ಅಂದ. ನೀ ಪ್ರಾರ್ಥನೆ ಮಾಡೋ, ಆಮೇಲೆ ಬಂದು ಅಂತ ಹೇಳಿ ಹೋಗು ಅಂದೆ. ಓಟೋದ. ಇನ್ನೊಂದು ಮೀಟಿಂಗ್ ಹೋದಾಗ ಇವ್ನು ಕೂತಿದ್ದಾನೆ, ನಂಗೆ ಕಾಣುತ್ತೆ ಮೇಲಿಂದ. ಈ ಗಿರಾಕಿ ಬಂದವನೇ ಏನ್ ಮಾತಾಡ್ತೀನಿ ನೋಡೋಣ ಅಂತ ಸುಮ್ಮನಿದ್ದೆ. ನಾನು ಮೆಸೇಜ್ ಕೊಟ್ಬಿಟ್ಟು ಕೂತ್ಕೊಂಡು ಓಡ್ ಬಂದ. ಅಣ್ಣ ಸತ್ಯ ಅಣ್ಣ ಅಂದ. ಏನ್ ಸತ್ಯವೋ ಅಂದೆ. ನೀವ್ ಹೇಳಿದ ಸತ್ಯ ಅಣ್ಣ, ಆ ಪ್ರಾರ್ಥನೆ ಮಾಡಿದ್ಮೇಲೆ ತಲೆನೂ ತಟ್ತಿಲ್ಲ, ಹೆಸರು ಕರಿತಿಲ್ಲ. ಯಾಕೆ ನೀವು ಮಾತು ಹೇಳ್ತೀನಿ ಅಂದ್ರೆ, ಈ ದಿವಸ ಅನೇಕರು ನೀವು ತಪ್ಪು ಯೋಚನೆಯಲ್ಲಿ ಇದ್ದೀರಿ. ಪವಿತ್ರಾತ್ಮನು ಕನ್ಸಲ್ ಬಂದಿದ್ದ, ಕನ್ಸಲ್ ಹಂಗಂದ ಹಿಂಗಂದ. ಕನಸಿನ ಕಾಲ ಅಲ್ಲ ಇದು. ನೀವು ದೇವರ ವಾಕ್ಯವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕು ಅನ್ನೋದು ಅದನ್ನೇ. ಗಮನಿಸ್ರಿ, ಇಬ್ರಿಯ ಬರೆದ ಪತ್ರಿಕೆ 1ನೇ ಅಧ್ಯಾಯ 1 ಮತ್ತು 2ನೇ ವಚನ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಆ ಕಾಲ ಹೊರಟೋಯ್ತು. ಯಾಕೆ ಆ ಕಾಲದಲ್ಲಿ ಪ್ರವಾದಿಗಳ ಮೂಲಕ, ಕನಸುಗಳ ಮೂಲಕ, ದರ್ಶನಗಳ ಮೂಲಕ ಮಾತನಾಡ್ತಿದ್ದ ಅಂದ್ರೆ, ದೇವರ ವಾಕ್ಯವಾಗಿದ್ದಂತ ಕ್ರಿಸ್ತನು ಲೋಕಕ್ಕೆ ಬಂದಿರಲಿಲ್ಲ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವೆಂಬವನು ಎಲ್ಲಿದ್ದ? ದೇವರ ಬಳಿಯಲ್ಲಿದ್ದ. ಅವನು ಏನ್ ಮಾಡ್ದ? ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಬಂದ. ಆತನು ಯಾರು? ಕೊಲೋಸ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. ಜ್ಞಾನ ವಿದ್ಯೆ ಸಂಬಂಧವಾದ ನಿಕ್ಷೇಪವನ್ನ ತನ್ನಲ್ಲೇ ಅಡಗಿಸಿಕೊಂಡಿರುವ ಆತನು ಬಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ನಮ್ಗೆ ಕೊಟ್ಟೋಗಿದ್ದಾನೆ. ಎಲ್ಲ ಇನ್ನು ಕೊಡಬೇಕಾದದ್ದು ಏನು ಇಲ್ಲ. ಹೀಗಿರುವಾಗ ನೀವು ದರ್ಶನ ಆಯ್ತು, ಕನಸು ಬಿತ್ತು ಅಂತೇಳಿ ನಿಮ್ನೇ ಹುಟ್ಟಿಸ್ಕೊಂಡು, ಕನಸು ನನಗೂ ನಿನ್ನೆ ಬಿದ್ದಿತ್ತು. ಕನಸು ಅಮೆರಿಕಕ್ಕೆ ರಾಷ್ಟ್ರಪತಿ ಆಗಿದ್ದೆ, ಆಯ್ತದ? ದೇವರಾತ್ಮ ಹೇಳ್ಬಿಟ್ಟ ನನ್ಗೆ ಅಮೆರಿಕಕ್ಕೆ ಪ್ರೆಸಿಡೆಂಟ್ ಆಗ್ತೀನಿ ಅಂತ ಅಲ್ವೋ ಕಾಯ್ತಾ ಕೂತಿದ್ರೆ? ನನ್ನ ದೇವ ಮಕ್ಕಳೇ, ಅರ್ಥ ಮಾಡ್ಕೊಳ್ರಿ, ನಿಮ್ಮನ್ನ ಧೃತಿಗೇರಿಸ್ತಾ ಇದ್ದಾರೆ. ನನ್ನ ಪ್ರಶ್ನೆ ಏನು? ಪವಿತ್ರ ಆತ್ಮನನ್ನ ಅನುಸರಿಸಿ ನಡ್ಕೊಳ್ಬೇಕು ಅಥವಾ ಪವಿತ್ರ ಆತ್ಮ ಭರಿತರಾಗಬೇಕಾದ್ರೆ ದೇವರ ವಾಕ್ಯವನ್ನು ಅನುಸರಿಸಬೇಕು. ದೇವರ ವಾಕ್ಯವು ನಿನಗೆ ಹೇಗೆ ಬರ್ತದೆ? ಪವಿತ್ರ ಆತ್ಮ ನಿನ್ಗೆ ಹೇಗೆ ಮಾಡ್ತಾನೆ? ನಿಮ್ಮಲ್ಲಿ ಇದ್ದಾನೆ ಅವನು, ಪವಿತ್ರಾತ್ಮನು. ಪವಿತ್ರಾತ್ಮ ಏನ್ ಮಾಡ್ತಾನೆ? ನಿನ್ನನ್ನು ಪ್ರೇರಿಸ್ತಾನೆ. ಪ್ರೇರಿಸುವಾಗ ನೀನು 2 ಕೆಲಸಗಳನ್ನು ಮಾಡಬೇಕು. ಅದು ಇರ್ಲಿ, ಅದನ್ನು ಮುಂದೆ ತೋರಿಸ್ತೇನೆ. ಈಗ ಪವಿತ್ರಾತ್ಮ ನಿಮ್ಮನಿಗೆ ಪ್ರೇರಣೆ ಕೊಡುವಂಥದ್ದು ಯಾವ ರೀತಿಯಲ್ಲಿ? ಕನ್ಸಲ್ ಬರ್ತಾನ, ತಲೆ ಮೇಲೆ ತಡ್ತಾನ, ಅಥವಾ ಅದೇ ಸಿಸ್ಟರ್, ದೇವ್ರ ವಾಕ್ಯ ನೀವು ಸುಮ್ಮನೆ ಒಬ್ಬರೇ ಕೂತಿರುವಾಗ, ಮಗಳೇ ಸಮಾಧಾನದಿಂದ ಹೋಗು, ನಿನ್ನ ಗಂಡ ಚೆನ್ನಾಗಿದ್ದಾರೆ, ಸಮಾಧಾನದಿಂದ ಹೋಗು ಅಂತಂತಾರ. ಮತ್ತೆ ಹೆಂಗೆ? ಯಾಕಂದ್ರೆ ಕೆಲವರು ನನ್ನ ಹತ್ರ ಹೇಳ್ತಾ ಇದ್ದಾರೆ ಸಿಸ್ಟರ್, ನನ್ನ ಹತ್ರನೇ ಬಂದು ಹೇಳಕ್ ಬರ್ತಾರೆ, ಅಣ್ಣ ಕನ್ಸು ಬಿದ್ದಿತ್ತು ಅಣ್ಣ, ಓದೆ ನೀನು ಅಂತೀನಿ. ಕನ್ಸಲ್ಲಿ ಮಾತಾಡಲ್ಲ, ಖಂಡಿತ ಇಲ್ಲ. ದರ್ಶನ ಇಲ್ಲ, ಅವಶ್ಯಕತೆ ಇಲ್ಲ, ಎಲ್ಲ ಇಲ್ಲಿ ಕೊಟ್ಟೋಗಿದ್ದಾನೆ. ಇದನ್ನು ನೀನು ದರ್ಶನ ಆಯ್ತು, ಕನ್ಸು ಬಿತ್ತು ಅಂತ ಹೇಳಿದ್ರೆ ನೀ ದೇವರ ವಾಕ್ಯ ಪರಿಪೂರ್ಣ ಆಗಿಲ್ಲ ಅಂತ ಅರ್ಥ. ಎಲ್ಲ ಕೊಟ್ಬಿಟ್ಟಿದ್ದಾನೆ, ಎಲ್ಲಿವರೆಗೂ ಕೊಟ್ಟಿದ್ದಾನೆ. ಪರಲೋಕಕ್ಕೆ ಹೋಗಿ ಮುಂದೆ ನಿತ್ಯತ್ವದ ಬಗ್ಗೆನೂ ಯೇಸುಸ್ವಾಮಿ ಕೊಟ್ಟೋಗಿದ್ದಾನೆ. ಎಲ್ಲ ಕೊಟ್ಟಿದ್ದಾನೆ, ಇನ್ನು ಗುಪ್ತವಾಗಿರುವುದು ಯಾವುದೂ ಇಲ್ಲ. ಮತ್ತೆ ನಿನ್ನಲ್ಲಿ ಪವಿತ್ರ ಆತ್ಮನು ಮಾತನಾಡುವುದು ಹೇಗೆ? ಹಾಗಾದ್ರೆ ಸಮಯ ಆಗೋಯ್ತು. ಹೇಳ ಬೇಡವಾ? ಶಾಪ್ಗೆ ಹೋಗ್ಬೇಕಲ್ಲ, ಹೇಳ್ಬಿಟ್ಟು ಹೊಟ್ಟೋಗಿ ಓದ್ರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 1ನೇ ವಚನ. ನನಗೆ ಮಹಾ ದುಃಖವು ನನ್ನ ಹೃದಯದಲ್ಲಿ ಎಡಬಿಡದೆ ವೇದನೆಯೂ ಉಂಟು. ಈ ಮಾತನ್ನು ಸುಳ್ಳಾಡದೆ ಕ್ರಿಸ್ತನ ಮುಂದೆ ಸತ್ಯವಾಗಿ ಹೇಳುತ್ತೇನೆ. ಪವಿತ್ರಾತ್ಮ ಅಧೀನವಾಗಿರುವ ನನ್ನ ಮನಸ್ಸೇ ಸಾಕ್ಷಿ. ಹೋಗಿ ತೀತನ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ರೋಮ 7:15. ಸಾರಿ,
ಹೇಗೆಂದರೆ ಅವರು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ತಮ್ಮ ಹೃದಯದಲ್ಲಿ ಬರೆದಿದೆ ಎಂಬುದನ್ನು ತೋರ್ಪಡಿಸುತ್ತಾರೆ. ಇದಕ್ಕೆ ಅವರ ಮನಸ್ಸು ಸಹ ಸಾಕ್ಷಿ ನುಡಿಯುತ್ತದೆ. ನೋಡ್ರಿ, ದೇವರು ಮಾತನಾಡೋದು ಹೇಗಂದ್ರೆ ನಿನ್ನ ಮನಸಾಕ್ಷಿಯ ಮೂಲಕವೇ ಮಾತನಾಡ್ತಾನಂತೆ ಪವಿತ್ರಾತ್ಮನು. ಹೋಗ್ಲಿ, ತೀತನ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ, ತೀತ 1:15. ಶುದ್ಧರಿಗೆ ಎಲ್ಲವೂ ಶುದ್ಧವೇ, ಆದರೆ ಮಲಿನವಾದವರಿಗೂ ನಂಬಿಕೆ ಇಲ್ಲದವರಿಗೂ ಯಾವುದು ಶುದ್ಧವಲ್ಲ. ಅವರ ಬುದ್ಧಿಯು ಮನಸ್ಸಾಕ್ಷಿ ಎರಡು ಮಲಿನವಾಗಿದೆ. ರೋಮ 9:1 ಏನ್ ಬರೀತಾನೆ? ನನ್ನ ಮನಸಾಕ್ಷಿಯ ಸಾಕ್ಷಿ. ಅದಕ್ಕೆ ದೇವರು ಏನ್ ಮಾಡ್ತಾನಂತೆ? ನಿಮ್ಮ ಪವಿತ್ರಾತ್ಮ ನಿಮ್ಮಲ್ಲಿದ್ದಾನೆ. ಯಾವ ರೀತಿ ನಿಮ್ಮ ಜೊತೆಗೆ ಮಾತಾಡ್ತಾನೆ ಅಂದ್ರೆ ನಿನ್ನ ಮನಸಾಕ್ಷಿಯ ಮೂಲಕ. ಹೊರಗಡೆ ಬಂದು ದರ್ಶನದಲ್ಲಿ ಬಂದು ಪಕ್ಕದ ಮನೆಯವ್ರಿಗೆ ಅವ್ರಿಗೆ ಹೇಳಿ ಅವ್ರು ಬಂದು ಗೂಗಲ್ ಹುಡ್ಕೊಂಡು ನಿಮ್ಮ ಮನೆಗೆ ಬಂದು ಬಾಗಿಲು ತಟ್ಬಿಟ್ಟು ನಮ್ಮ ಮನೆಗೆ ಬಂದಿದ್ದ ಈಗ ತಾನು ಹೇಳ್ಬಿಟ್ಟು ಹೋದ. ಇಲ್ಲ, ಇದೆಲ್ಲ ಅವ್ರು ಕಟ್ಕೊಂಡಿರೋ ಕಥೆಗಳು. ಮಾತಾಡೋದು ಹೇಗೆ ಪವಿತ್ರಾತ್ಮನು? ನಿನ್ನ ಮನಸಾಕ್ಷಿಯ ಮೂಲಕ. ಮನಸಾಕ್ಷಿ ವಿಂಡೋ. ಗಮನಿಸ್ಲಿ, ಈಗ ನಿಮ್ಮ ಮನೆಗೆ ವಿಂಡೋ ಇದೆ, ಬೆಳಕು ಬರೋದು ಎಲ್ಲಿಂದ? ಇದಕ್ಕೆ ಕರ್ಟನ್ ಮುಚ್ಚಿಬಿಟ್ರೆ ಬೆಳಕು ಬರಲ್ಲ. ಸೇಮ್ ನಿಮ್ಮಲ್ಲಿ ಏನಾಗಿರ್ತದೆ, ಈ ಮನಸ್ಸಾಕ್ಷಿಯ ಮೂಲಕ ದೇವರಾತ್ಮ ನಿಮಗೆ ಬೆಳಕನ್ನ ತರ್ತಾನೆ. ಮಗಳೇ ಹೀಗ್ ಮಾಡು ಹಾಗ್ ಮಾಡು ಅಂತ. ನಮ್ಮ ಪಾಪಗಳು ಏನಾಗಿರ್ತದೆ? ಮುಚ್ಕೊಂಡಿರ್ತದೆ. ಆ ಮನಸ್ಸಾಕ್ಷಿಯನ್ನು ನಾವು ಒಪ್ಪಿಕೊಳ್ಳೋದಿಲ್ಲ. ನಿಮಗೆ ಸುಮ್ಮನೆ ಯೋಚನೆ ಮಾಡ್ಬಿಡ್ರಿ. ನೀವು ಈ ಸುಮ್ಮನೆ ಇರುವಾಗ ದೇವರಾತ್ಮನ ಪ್ರೇರಣೆ ಕೊಡ್ತಾನೆ. ಮಗಳೇ, ಪಾಪ ಅವನ್ ಕಷ್ಟದಲ್ಲಿ ಬಂದಿರಬೇಕು, ಕೊಟ್ಬಿಡು. ಆಗ್ಲಿಲ್ಲ ಯಾರು ಅಂತ ತಿಳ್ಕೊಂಡ್ರಿ? ಅದು ಯಾರು ಮಾತಾಡ್ತಿದ್ದಾರೆ ಅಂತ ತಿಳ್ಕೊಂಡ್ರಿ? ಕನ್ಸಲ್ಲ, ದರ್ಶನ ಅಲ್ಲ, ನಿಮ್ಮ ಮನಸ್ಸಾಕ್ಷಿ. ವಾಕ್ಯ ಹೇಳ್ತಾ ಇರೋದು ಪವಿತ್ರಾತ್ಮನ ಮಾತನಾಡುವುದು ನಿನ್ನ ಮನಸ್ಸಾಕ್ಷಿಯ ಮೂಲಕವೇ. ನಿನಗೆ ಪ್ರೇರಣೆ ಕೊಡ್ತಾ ಇರ್ತಾನೆ. ಮಗನೇ ಕೊಡು, ಮಗನೇ ಮಾಡು. ಇಲ್ಲಿ ಬರ್ತೀರಿ, ಬರುವಾಗ ಪವಿತ್ರಾತ್ಮನು ಏನನು ಹೇಳು ಸ್ತೋತ್ರ ಕೊಡಲ್ಲ. ಯಾರನ್ನು ದುಃಖಪಡಿಸ್ತಿದ್ದೀರಿ? ಪವಿತ್ರಾತ್ಮನು ಹೇಳ್ತಾ ಇರ್ತಾನೆ ಮನಸ್ಸಾಕ್ಷಿ ಮೂಲಕ, ಹೇಳು, ಮಾಡು. ಮಾಡಲೇ ಇಲ್ಲ. ನಾನು ಏನ್ ಹೇಳ್ಬೇಕು? ನಾನು ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 4ನೇ ವಚನ ಮತ್ತೆ 5ನೇ ವಚನ. ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮನುಸಾರವಾಗಿ ನಡೆಯುವರಾದ ನಮ್ಮಲ್ಲಿ. ನೋಡ್ರಿ, ಪವಿತ್ರಾತ್ಮನಿಗೆ ಶರೀರ ಭಾವದ ಅನುಸಾರವಾಗಿ ನಾವು ನಡೆಯೋರಲ್ಲ, ಪವಿತ್ರಾತ್ಮ ಅನುಸಾರವಾಗಿ ನಡ್ಕೊಳ್ಳೋರು. ಮುಂದೆ ಏನ್ ಬರೀತಾನೆ? ಅನುಸಾರವಾಗಿ ಪವಿತ್ರಾತ್ಮ ಅನುಸಾರವಾಗಿ ನಡೆಯುವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. 5-8 ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮ ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಯಾಕಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಕ್ಕಾಗುವುದೂ ಇಲ್ಲ. ಅಯ್ಯೋ, ನಾನು ವರ್ಣನೆ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಇವತ್ತೆಲ್ಲ ಸಾಕಾಗಲ್ಲ ಟೈಮ್. ಸುಮ್ಮನೆ ಅಲ್ಲಿ ಕನ್ಸು ಬಂದ, ಇಲ್ಲಿ ಬಂದ, ಅಲ್ಲಿ ಬಂದ ಅಲ್ಲ. ನಿನ್ನ ಮನಸ್ಸಾಕ್ಷಿ ನಿನ್ನೊಳಗೆ ಇದ್ಕೊಂಡು ಮಾತಾಡ್ತಾ ಇರ್ತಾನೆ, ಹೇಳ್ತಾ ಇರ್ತಾನೆ. ಅಯ್ಯೋ ಅಮ್ಮಗಳೇ, ನಿನ್ ಗಂಡನ್ಗೆ ಹಂಗ್ ಮಾತಾಡ್ಬೇಡ, ಬೇಡ ನಮಗೆ ಹೇಳ್ತಾ ಇರ್ತಾನೆ. ನಿನ್ನ ಹೆಂಡತಿ ಯಾಕೆ ನೋಡು, ಮಾಡ್ಬೇಡ, ಹಂಗೆಲ್ಲ ಮಾಡು. ಯಾರ ಮಾತು ಕೇಳ್ತಾ ಇದ್ದೀರಿ ಇವತ್ತು? ಪವಿತ್ರಾತ್ಮ ಭರಿತರಾಗೋದಲ್ಲ. ಅರ್ಥ ಏನು? ಕೂದಲು ಕೆದರ್ಕೊಂಡು ಹರ್ಚಾಡೋದು ಪರ್ಚಾಡೋದಲ್ಲ, ಅದು ನಿನ್ನ ಎಮೋಷನ್. ಏನು ಉಪಯೋಗ ಅದರಿಂದ? ಇವರು ಎಮೋಷನ್ ರೈಸ್ ಮಾಡೋ ಕಳಿಸ್ತಾರೆ. ಯಾಕಂದ್ರೆ ತಾವು ಲಾಭ ಮಾಡ್ಕೊಳ್ಳಿಕ್ಕೆ. ಬೆಳಿಗ್ಗೆ ನಮ್ಮ ಏರಿಯಾದಲ್ಲಿ ಸ್ತ್ರೀಯರಿದ್ದಾರೆ, ಪಾಪ ಅವ್ರಿಗೆ ನನ್ಗೆ ಗೊತ್ತು ಸೇವಕ ಅಂತೇಳಿ, ಪ್ರೈಸ್ ಲಾಡಯ್ಯ ಅಂತ ಹೇಳ್ಕೊಂಡು ಹೋಗ್ತಾರೆ. ಬೇಗ ಹೋಗೋದು ನೋಡ್ಬೇಕು ಅವ್ರ ಖುಷಿನ. ಸ್ನಾನ ಮಾಡ್ಕೊಂಡು ಬಿಳಿ ಸೀರೆಗಳು ಉಟ್ಕೊಂಡು ಹೋಗ್ತಾ ಇರ್ತಾರೆ. ಮಧ್ಯಾಹ್ನ ನಾನು 2 ಗಂಟೆಗೆ ಬರ್ತೀನಿ, ಬರ್ತಾ ಇರ್ತಾರೆ ಇವರು. ಯುದ್ಧ ಭೂಮಿಗೆ ಹೋಗಿ ಬಂದಂಗೆ ಬರ್ತಾ ಇರ್ತಾರೆ. ಯಾಕಂದ್ರೆ
ಹಾರಾಡಿ ಕಿರ್ಚಾಡಿ ಬೆವರು ಸೂಸ್ಕೊಂಡು ಸಿಸ್ಟರ್ ಅಂದ್ರೆ ಸಲಾಮಯ್ಯ ಅಂತಾರೆ. ಏನ್ ತಿಳ್ಕೊಂಡಿದಾರ ಅವರು? ಪರಲೋಕಕ್ಕೆ ಹೋಗ್ಬೋದು ಅಂತ. ಎಲ್ಲೂ ಹೋಗಿಲ್ಲ, ಸುಮ್ಮನೆ ಮೈಕೈ ದಂಡಿಸ್ಕೊಂಡು ಬಂದಿದ್ದಾರೆ. ಸತ್ಯವೇದ ಹೇಳುದು ಇದಲ್ಲ. ನನ್ನ ದೇವ ಮಕ್ಕಳೇ, ನಮ್ಮನ್ನ ಮೋಸಗೊಳಿಸುವರು ಇಂಥವ್ರ ಕೈಗೆ ಕೊಡಲ್ಪಡ್ಬೇಡ್ರಿ. ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಎಷ್ಟು ಸುಂದರವಾಗಿ ಬರೀತಾನೆ ಪೌಲನು. ಓದ್ರಿ ಅವನ ಜೀವಿತದ 2 ಉದಾಹರಣೆ ಹೇಳ್ಬಿಡ್ರಿ. ಆ ಅಪೊಸ್ತಲ 23ನೇ ಅಧ್ಯಾಯ 1ನೇ ವಚನ ಏನ್ ಬರೀತಾನೆ ಕೇಳಿಸ್ಕೊಡ್ರಿ. ಅವನು ಅಪೊಸ್ತಲ 23:1. ಆಗ ಪೌಲನು ಹಿರೀ ಸಭೆಯನ್ನು ದೃಷ್ಟಿಸಿ ನೋಡಿ, ಸಹೋದರರೇ, ನಾನು ಈ ದಿನದವರೆಗೂ ಒಳ್ಳೆಯ ಮನಸ್ಸಾಕ್ಷಿಯಿಂದ ದೇವರ ಮುಂದೆ ನಡೆದುಕೊಂಡಿದ್ದೇನೆ ಅಂದನು. ಅಲ್ಲ ತನ್ನ ಜೀವಿತದ ಅಂತ್ಯಕ್ಕೆ ಬಂದಾಗ ದೇವರ ಮನಸ್ಸಾಕ್ಷಿ, ನನ್ನ ಮನಸ್ಸಾಕ್ಷಿ ಮೂಲಕ ಪವಿತ್ರಾತ್ಮನು ಮಾತನಾಡ್ದ. ಏನ್ ಹೇಳಿದ್ನೋ ಒಂದನ್ನು ನಾನು ತಪ್ಪಲೇ ಇಲ್ಲ. ನನ್ನ ಜೀವಿತದ ಅಂತ್ಯಕ್ಕೆ ಬಂದಿದ್ದೇನೆ. ಇವತ್ತು ನಾನು ಧೈರ್ಯವಾಗಿ ನಿಂತು ಹೇಳ್ತೀನಿ, ನಾನು ದೇವರ ಮುಂದೆ ಒಳ್ಳೆ ಮನಸ್ಸಾಕ್ಷಿ ಪ್ರಕಾರವೇ ನಡ್ಕೊಂಡಿದ್ದೆ. ಒಳ್ಳೆ ಮನಸ್ಸಾಕ್ಷಿ ಅಂದ್ರೆ ಏನ್ ಗೊತ್ತಾ? ಪವಿತ್ರಾತ್ಮ ಕೊಡುವ ಮನಸ್ಸಾಕ್ಷಿ ಮೂಲಕ ಕೊಡುವ ಪ್ರತಿಯೊಂದು ಪ್ರೇರಣೆಯನ್ನ ಅದೇ ರೀತಿಯಲ್ಲಿ ನಡೆದಿದ್ದೇನೆ ಅಂತ ಬರೀತಾನೆ. ಹೋಗ್ಲಿ 22:16 ಏನ್ ಹೇಳ್ತಾನೆ ಕೇಳಿಸ್ಕೊಡ್ರಿ. ಅಪೊಸ್ತಲ 22:16, 24:16. ಎಲ್ಲಾ ಮನುಷ್ಯರ ಮುಂದೆ ಆತನಿಗೆ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ. ಅಲ್ಲ ನನ್ನ ಮನಸ್ಸಾಕ್ಷಿ ದೇವರ ಮುಂದೆಯೂ ಮನುಷ್ಯರ ಮುಂದೆಯೂ ಯಾವಾಗಲೂ ಯೋಗ್ಯವಾಗಿರ್ಬೇಕು ಅಂತ. ಅಂದ್ರೆ ಅರ್ಥ ಏನು ಗೊತ್ತಾ? ನನ್ನಲ್ಲಿರುವ ಪರಿಶುದ್ಧಾತ್ಮನು ನನಗೇನು ಹೇಳ್ದ ಅದು ಪ್ರತಿಯೊಂದಕ್ಕೂ ನಾನು ವಿಧೇಯನಾಗ್ತಾ ಬಂದೆ. ಫಿಲ್ ಆಗ್ತೀರಾ? ಹಾ, ಹೌದು. 2 ಅಮ್ಮ, ಅದು 2 ಅರ್ಥ ಇದೆ. 2 ಅರ್ಥ ಇದೆ ಅಮ್ಮ. ಈಗ ಇದು ಕೃಪೆ ಕಾಲ, ಅದು ಬರೆದಿರೋದು ಸಂಕಟ ಕಾಲ. ಸಂಕಟ ಕಾಲದಲ್ಲಿ ಪರಿಪೂರ್ಣ ಆಗ್ತದೆ. ಈಗ ಪ್ರಾರಂಭ ಆಗಿದೆ, ಅದು ಪಾರ್ಶಿಯಲಿ ಇದು ನೆರವೇರಿದೆ. ಹೌದಮ್ಮ, ನನ್ನ ಮಾತು ಕೇಳಿಸ್ಕೊಳ್ರಿ. ಯೋವೇಲನ್ನು ಬರಿತಾ ಇದ್ದಾನೆ, ಅಂತ ಕಾಲದಲ್ಲಿ ಪವಿತ್ರಾತ್ಮ ನಿಮ್ಮ ಮೇಲೆ ಸುರಿಸ್ತೇನೆ ಅಂತ. ಸುರಿಸಿದಾನೆ. ಸುರಿಸಿರುವಾಗ ನಾವು ಈ ದಿವಸ ಪವಿತ್ರಾತ್ಮನ ಹೊಂದಿದ್ದೀವಿ. ನಾವು ಮಾತಾಡೋದು ಅಂದ್ರೆ ಅರ್ಥ ಏನು? ನೀವು ಹೇಳ್ತಾ ಇರೋದು ಪ್ರವಾದನೆ ಮಾತಾಡೋದು. ಪ್ರವಾದನೆ ಅವಶ್ಯಕತೆ ಇಲ್ಲ ಇವತ್ತು. ಪ್ರವಾದನೆ ಎಲ್ಲ ಆಗೋಗಿದೆ. ಇದನ್ನ ನುಡಿತೀರಿ ಅಂತ ಹೇಳಿದಾನೆ. ಹೌದು, ಓದ್ರಿ. ಅಲ್ಲಿವರೆಗೆ ಯಾಕೆ ಹೋಗ್ತೀರಿ? ಮಾರ್ಕನ ಬರೆಸುವಾರ್ತೆ 14ನೇ ಅಧ್ಯಾಯದಲ್ಲೇ ಓದ್ರಿ. ಹೌದೌದು. ನನ್ನ ಮಾತು ಪೂರ್ಣವಾಗಿ ಬಿಡ್ತೀರಾ? ಇದು ಪವಿತ್ರ ಆತ್ಮ ಅವನು ಬರೀತಾ ಇದ್ದಾನೆ. ಯಾವುದನ್ನು ಹೇಳಿದ ಅದು ನೆರವೇರಿದೆ. ಈಗ ಯಾವಾಗ? ಕೃಪೆ ಕಾಲ ಇಲ್ಲ. ಇದು ಪಾರ್ಶಿಯಲ್ ಆಗಿ ನೆರವೇರಿದೆ. ಪರಿಪೂರ್ಣ ಆಗೋದು ಯಾವಾಗ? ಸಂಕಟ ಕಾಲದಲ್ಲಿ. ಸಂಕಟ ಕಾಲದ ಬಗ್ಗೆ ಬರೆಯುವಾಗ ಅವನು ಏನ್ ಬರೀತಾನೆ? ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದ್ದಾನೆ, ಯೋವೇಲನು, ನಿಮ್ಮಲ್ಲಿ ಪವಿತ್ರ ಆತ್ಮ ಸುರಿಸ್ತೇನೆ. ಆ ಸುರಿಸಿದ್ನ ಏನ್ ಮಾಡ್ದ? ಕೃಪಾ ಕಾಲದಲ್ಲಿ ಅದನ್ನು ನೆರವೇರಿಸಿದ. ಇದು ಪರಿಪೂರ್ಣ ಆಗೋದು ಯಾವಾಗ? ಸಂಕಟ ಕಾಲದಲ್ಲಿ. ಆ ದಿವಸಗಳಲ್ಲಿ ನಿಮಗೆ ಯಾವುದಕ್ಕೂ ಆಸ್ಪದ ಇಲ್ಲ. ದೇವರ ವಾಕ್ಯ ನಿಮಗೆ ಸಿಕ್ಕೋದಿಲ್ಲ. ದೇವರ ವಾಕ್ಯ ಹೇಳಕ್ ಹೋದ್ರೆ ಕೊಲ್ತಾರೆ ನಿಮ್ಮನ್ನ. ಆ ದಿವಸ ನಾನೇನು, ನೀವು ಓದ್ತೀರಿ ಮಲಕಿಯನ್ ಬರೋ ಪ್ರವಚನ 4ನೇ 5 ಮತ್ತೆ 6ನೇ ವಚನದಲ್ಲಿ, ಎಲಿಯನನ್ನು ಕಳ್ಸಿಕೊಡ್ತೇನೆ, ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ಮಾಡುವಂತೆ ಪ್ರೇರಣೆ ಕೊಡ್ತೇನೆ ಅಂತ ಹೇಳ್ತಾನೆ. ಆ ದಿವಸಗಳಲ್ಲಿ ಮಕ್ಕಳ ಮೂಲಕ ತಂದೆಗಳಿಗೆ, ತಂದೆಗಳ ಮೂಲಕ ಮಕ್ಕಳಿಗೆ ದೇವರು ಆತ್ಮೀಯ ಮೂಲಕ ಮಾತನಾಡ್ತಾನೆ. ಅದನ್ನೇ ಹೇಳ್ತಾ ಇರೋದು. ಈಗ ನಿಮ್ಮಲ್ಲೇ ಇದಾನಲ್ಲ, ಈಗ ಅವರಿಗೆ ಆಗ ಆ ಪ್ರಾವಿಷನ್ ಇಲ್ಲ. ನೀವು ಗಮನಿಸ್ಬೇಕು ಅದನ್ನ. ಪವಿತ್ರ ಆತ್ಮ ಎತ್ತಲ್ಪಡ್ತಾನೆ, ಅವರಲ್ಲಿ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಆ ದಿವಸ ಆ ಪವರ್ ಅನ್ನ ಕೊಡ್ತೇನೆ ಎಕ್ಸ್ಟ್ರಾ ಅಂತ ಹೇಳ್ತಾ ಇದ್ದಾನೆ.
ಹಾ. ಲಾಸ್ಟ್ ಡೇಸ್ ಅಲ್ಲಿ ನಾನು ಪವಿತ್ರಾತ್ಮ ನಿಮ್ಮ ಮೇಲೆ ಸಂಘದ ಮೇಲೆ ನಾನು ಸುರಿಸ್ತೀನಿ ಅಂತ ವಾಗ್ದಾನ ಸುರಿಸಿದಾನಲ್ವಾ? ಅಂದ್ರೆ ಇದು ಲಾಸ್ಟ್ ಡೇಸ್ ಅಲ್ಲ ಅದೊಂದು ಕ್ವಶನ್. ಲಾಸ್ಟ್ ಡೇಸ್ ಅಲ್ಲಮ್ಮ, ಸಂಕಟ ಕಾಲ ಅಲ್ಲ ಇದು, ಕೃಪೆ ಕಾಲದಲ್ಲಿ ಇದೀವಿ. ಲಾಸ್ಟ್ ಡೇಸ್ ಯಾವಾಗ? ಸಂಕಟ ಕಾಲ. ಇದು ಲಾಸ್ಟ್ ಡೇಸ್ ಅಲ್ಲ, ಇದು ಕೃಪೆ ಕಾಲ. ಗಮನಿಸ್ರಿ, ಕೃಪೆ ಕಾಲವನ್ನ ಲಾಸ್ಟ್ ಡೇಸ್ ಅಂತ ಹೇಳ್ಬೇಡ್ರಿ. ಇದು ಪ್ರೆಷಸ್ ಟೈಮ್, ಇದು ಇಟ್ಸ್ ನಾಟ್ ಲಾಸ್ಟ್ ಡೇಸ್. ಇದು ಕೃಪೆ ಕಾಲ, ಇದು ಸಭಾ ಕಾಲ. ಸಭಾ ಕಾಲ ಅಂತ್ಯ ಆಗುತ್ತೆ. ಯಾವಾಗ ಆಗುತ್ತೆ ಸಭೆ ಕಾಲ? ಹ್ಮ್ ಕಂಪ್ಲೀಟ್ ಹ್ಮ್ ಅಂತ್ಯದ ದಿನದಲ್ಲಿ ಮನುಷ್ಯರೆಲ್ಲರ ಮೇಲೆ ಪವಿತ್ರಾತ್ಮನ ಹ್ಮ್ ನಾನು ಸುರಿಸ್ತೀನಿ ಅಂದಿದ್ದಾರೆ ದೇವರು. ಹೌದು. ಲಾಸ್ಟ್ ಡೇಸ್ ಹ್ಮ್ ಪರಿಶುದ್ಧಾತ್ಮ ಹಾ ಅಂದ್ರೆ ನೀವು ಇದನ್ನ ಕೃಪಾಕಾಲ ಅಂತಿದ್ರೆ ಲಾಸ್ಟ್ ಡೇಸ್ ಅಲ್ಲ ಅಂತ. ಬಟ್ ದೇವ್ರು ಕ್ಲಿಯರ್ ಆಗಿ ಸ್ಪೆಸಿಫಿಕ್ ಆಗಿದೆ, ಲಾಸ್ಟ್ ಡೇಸ್ ಅಲ್ಲಿ ನಾನು ಮನುಷ್ಯರೆಲ್ಲರ ಮೇಲೆ ಪವಿತ್ರಾತ್ಮ ಸುರಿಸ್ತೀನಿ. ಅಂದ್ರೆ ನೀವು ಹೇಳೋ ಪ್ರಕಾರ ಏನಾಗ್ತಿದೆ ಅಂದ್ರೆ ಇದು ಲಾಸ್ಟ್ ಡೇಸ್ ಅಲ್ಲ, ನಾನು ಪವಿತ್ರಾತ್ಮನ ಸುರಿಸಿಲ್ಲ ಅಂತ ಕ್ಲಿಯರ್ ಕಟ್ ಇಲ್ಲ ಸಿಸ್ಟರ್, ನೀವು ಏನ್ ಮಾತಾಡ್ತಿದ್ದೀರಿ? ಪವಿತ್ರಾತ್ಮ ಸುರಿಸಿದಾನೆ ಅಂತ ಹೇಳ್ತಾ ಇದ್ದೀನಲ್ಲ. ಈ ಕ್ವಶನ್ ಅಲ್ಲ ಸಿಸ್ಟರ್, ಇದೇ ಲಾಸ್ಟ್ ಅಲ್ಲ, ಇದು ಬರ್ಬೇಕದು. ಮತ್ತೆ ಇನ್ನೇನ್? ಮತ್ತೆ ಕಡೆ ಕಾಲ ಅಂದ್ರೆ ಯಾವುದು? ಇದು ಕೃಪೆ ಕಾಲ. ಕೃಪೆ ಕಾಲ ಅಂತ್ಯ ಆಗೋದು ಯಾವಾಗ? ಇದಕ್ಕೆ ಕಡೆ ಕಾಲ ಅಂತಾರ, ಕೃಪೆ ಕಾಲ ಅಂತಾರ. ಮತ್ತೆ ಮತ್ತೆ ಈಗ ಅಂತ್ಯಕಾಲ ಅಂತೀರಿ ಇದನ್ನ? ಯಾವಾಗ ಅದಕ್ಕೆ? ಅದು ಯೇಸ್ವಾಮಿ ಹೇಳಿದ್ ಯಾವಾಗ? ಅದು ಯಾವಾಗಕ್ಕೆ? ಸಂಕಟ ಕಾಲದಲ್ಲಿ ಯೇಸ್ವಾಮಿ ಮಾತಾಡ್ತಿದ್ರು ಸಂಕಟ ಕಾಲದ ಬಗ್ಗೆ. ಯಾರಿಗೆ? ಯಹೂದ್ಯರಿಗೆ. ಭೂಕಂಪಗಳಾಗ್ತದೆ, ರಾಜ್ಯಕ್ಕೆ ರಾಜ್ಯ ವಿರೋಧ ಇವುಗಳಾಗ್ತವೆ. ಇದನ್ನ ಆಗುವಾಗ ನೀವು ತಿಳ್ಕೊಳ್ರಿ, ನಿಮ್ ಪಲಾಯನ ಮಾಡ್ಬೇಕು ನೀವು. ಮತ 24ನೇ ಅಧ್ಯಾಯದಲ್ಲಿ ಇಲ್ಲ. ಇದನ್ನ ಸಂಕಟ ಕಾಲಕ್ಕೆ ಹೆಂಗ್ ಹೋಲಿಸ್ತೀರಿ ನೀವು? ಇದು ಕೃಪೆ ಕಾಲ. ಇದು ಕೃಪೆ ಕಾಲದಲ್ಲಿ ಕ್ರಿಸ್ತನ್ ಬರಬೇಕು. ಕ್ರಿಸ್ತನ ಬರದೆ ಸಭೆ ಒಯ್ಯಲ್ಪಡದೆ ಈ ಕೊನೆ ಕಾಲ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ನೀವು ಇರೋವರೆಗೂ ದೇವರು ಈ ಲೋಕದ ಮೇಲೆ ನ್ಯಾಯ ತೀರ್ಪು ಮಾಡ್ಲಿಕ್ಕೆ ಬರಲ್ಲ. ಅಲ್ಲ, ಅವ್ರಿಗೇನು ಹೇಳ್ಕತಾರೆ? ನಾವು ಕಾಯ್ತಾ ಇರೋದು ಅಂತ್ಯಕಾಲಕ್ಕಲ್ಲ, ಕ್ರಿಸ್ತನ ಬರೋಕೆ. ಕ್ರಿಸ್ತನ ಬರೋಣದ ದಿವಸಗಳಿಗೆ ಕಾಯ್ತಾ ಇದೀವಿ ನಾವು ಅಂತ್ಯಕಾಲಕ್ಕೆ ಕಾಯ್ತಾ ಇಲ್ಲ. ಅಂತ್ಯಕಾಲಕ್ಕೆ ಕಾಯ್ಬೇಕು ಅಂದ್ರೆ ಯಾರು ಗೊತ್ತೇ? ಇಸ್ರಾಯೇಲ್ರು. ಇದೆಲ್ಲ ಆಗುವಾಗ ನೀವು ತಿಳ್ಕೊಳ್ರಿ, ಅವರಿಗೆ ಸಂಕಟ ಕಾಲದ ಸೂಚನೆ ಅಲ್ಲ, ಕೃಪೆ ಕಾಲ. ಇದು ಕೃಪೆ ಕಾಲ. ನೀವು ದೇವರ ವಾಕ್ಯವನ್ನು ಸರಿಯಾಗಿ ಗಮನಿಸ್ಬೇಕು. ಅದಕ್ಕೆ ಹೇಳೋದು ನಾನು. ರೋಮಾಪುರ 11:25 ಓದ್ರಿ, ನೋಡೋಣ ಏನ್ ಬರೀತಾನೆ. ಕೃಪೆ ಕಾಲವನ್ನು ನಾವು ಅಂತ್ಯಕಾಲ ಅಂತ ಹೇಗೆ ಹೇಳಲಿಕ್ಕೆ ಆಗ್ತದೆ? ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳದಂತೆ ಹಾ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ ಇಸ್ರಾಯೇಲಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡುತನವು ಯಾವಾಗಲೂ ಇರದೆ ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಇಸ್ರಾಯೇಲ್ರನ್ನ ದೇವರು ಒತ್ತಟ್ಟಿಗೆ ಇಟ್ಟಿದಾನೀಗ. ಅವ್ರದ್ದು 490 ವರ್ಷಗಳಲ್ಲಿ 70 ವಾರದಲ್ಲಿ ಇನ್ನೊಂದು ವಾರ ಕಾರ್ಯಕ್ರಮ ಆಗಿಲ್ಲ. ಅವ್ರಿಗೆ ಹೇಳ್ತಾ ಇದ್ದಾನೆ ಸ್ವಾಮಿ, ನಿಮ್ಮ ಕಾರ್ಯಕ್ರಮ ಪೂರ್ಣ ಆಗಿ ನಾನು ಅರಸನಾಗಿ ಬಂದು ರಾಜ್ಯವನ್ನು ಕೊಡಬೇಕಾದ್ರೆ 490 ವರ್ಷ ಕಾರ್ಯಕ್ರಮ ಪೂರ್ಣ ಆಗ್ಬೇಕು. 70 ವಾರ ಪೂರ್ಣ ಆಗ್ಬೇಕಾದ್ರೆ ನಿಮ್ಮ ಕಾರ್ಯಕ್ರಮವನ್ನು ಒತ್ತಟ್ಟಿಗೆ ಇಟ್ಬಿಟ್ಟಿದ್ದಾನೆ. ಯಾಕೆ ಒತ್ತಟ್ಟಿಗೆ ಇಟ್ಟಿದ್ದಾನೆ? ಕೃಪೆ ಕಾಲ. ಈ ಕೃಪೆ ಕಾಲನ ಅಂತ್ಯಕಾಲ ಮಾಡ್ಬಿಟ್ರೆ ಅವ್ರ ಕಾಲ ಯಾವ್ದಾಗಾದ್ರೆ? ಆ 1 ವಾರ ಕಾರ್ಯ ಯಾವಾಗ ನಡೀತದಾಗಾದ್ರೆ? ಇದನ್ನೇ ಅಂತ್ಯ ಮಾಡ್ಬಿಟ್ರೆ ನೀವು. ಅವನ್ ಪೌಲನ್ ಬರೀತಾನೆ, ಇದು ಕೃಪೆ ಕಾಲ, ಸಭಾ ಕಾಲ. ಇದು ನಾವು ಅಂತ್ಯ ಅಂತ ಹೇಳ್ತಾ ಇರೋದು ಯಾವ್ದನ್ನ? ಜಗತ್ತಿನ ಅಥವಾ ಯೇಸ್ವಾಮಿ 2ನೇ ಬರೋಣ ಅಂತ್ಯ ಅಲ್ಲ. ನಾವು ಕಾಯ್ತಾ ಇರೋದು ಭೂಮಿಯನ್ನಲ್ಲ ನೋಡ್ತಾ ಇರೋದು. ನಾವು ನೋಡ್ತಾ ಇರೋದು ಆಕಾಶನ. ನನ್ನ ಕರ್ತನ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರುವುದನ್ನ ನಾವು ಕಾಯ್ತಾ ಇರೋರು. ನಾವು ಅದು ಹತ್ರ ಆಗಿದೆ. ಹೇಗ್ ಹತ್ರ ಆಗಿದೆ? ಈ ಸಮಸ್ಯೆಗಳೆಲ್ಲ ನೋಡುವಾಗ ಕ್ರಿಸ್ತ ವಿರೋಧಿ ಬರ್ಲಿಕ್ಕೆ ಸಮಯ ರೈಪ್ ಆಗಿದೆ. ಕೊನೆಯ ಕಾಲದಲ್ಲಿ ಕ್ರಿಸ್ತ ವಿರೋಧಿ ಕಾಣಿಸುವಾಗ ಇದು ಅಂತ್ಯಕಾಲ. ಆ ಕಾಲಕ್ಕೆ ಹತ್ರ ಆಗಿರೋದ್ರಿಂದ ನಾವು ಏನ್ ಮಾಡ್ಬೇಕಾಗಿದೆ?
ಏ ಸ್ವಾಮಿ ಭೂಮಿಗೆ ಬರ್ತೀಯಾ ಎರಡನೇ ಆ ಸಂಕಟ ಕಾಲ ಬರ್ತದೆ ಅಂತ ಕಾಯೋರಲ್ಲ. ಕಾಯದಿದ್ರೆ ನೀ ರಕ್ಷಣೆ ಹೊಂದಿಲ್ಲ. ನಾ ಕಾಯ್ತಾ ಇರೋದೇನು ಆಕಾಶ ನೋಡ್ತಾ ಇರೋದು ನಾವು. ನನ್ನ ಕರ್ತನ ಬರೋದು ಭೂಮಿಗೆ ಬರಲ್ಲ, ಮಧ್ಯಾಕಾಶಕ್ಕೆ. ಇದು ಕೃಪೆಯ ಕಾಲದ ಅಂತ್ಯ, ನಾಟ್ ಇದು. ಮತ್ತೆ ಎರಡಂತ್ಯ ಕಾಲ ಅಂದ್ರೆ ಸಭಾ ಕಾಲದ ಅಂತ್ಯ. ಸಭೆ ಒಯ್ಯಲ್ಪಡ್ಬೇಕಾಗಿದೆ. ಸಭೆ ಒಯ್ಯಲ್ಪಟ್ಟ ಮೇಲೇನೆ ಅಂತ್ಯಕಾಲದ ಕಾರ್ಯಕ್ರಮ ನಡೆಯೋದು. ಎಲ್ಲದಕ್ಕೂ ಸೂಚನೆ ಸಭೆ. ಇದನ್ನೇ ತಕೊಂಡು ಎಲ್ಲೆಲ್ಗೋ ನಾ ಬರ್ದಿದ್ದೀನಿ. ನಮ್ಮ ಪ್ರಕಟಣೆ ಬರೆದ ಪುಸ್ತಕ ದಯಮಾಡಿ ಓದಿರಮ್ಮ. ನಿಮ್ಗೆ ಕನ್ನಡ ಬರಲ್ವಾ? ಯಾಕೆ ಓದಲ್ಲ? ಇದೆಲ್ಲ ಎಲ್ಲವನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದೀನಲ್ಲ. ಯಾವಾಗ, ಏನು, ಯಾಕೆ, ಇದ್ಯಾವ ಕಾಲ, ಯಾಕೆ ಇದನ್ನು ಈ ರೀತಿ ಹೇಳ್ತೀವಿ, ಕೃಪೆ ಕಾಲ ಅಂತ ಯಾಕೆ ಹೇಳ್ತೀವಿ, ಇದನ್ನ ಅಂತ್ಯಕಾಲ ಅಂತ ಎಲ್ಲಿದೆ ಸತ್ಯವೇದದಲ್ಲಿ? ಕೃಪೆ ಕಾಲ, ಸಭಾ ಕಾಲದ ಅಂತ್ಯ. ಸತ್ಯ ಸಭೆ ಒಯ್ಯಲ್ಪಡ್ತದೆ. ಒಯ್ಯಲ್ಪಟ್ಟ ಮೇಲೆ ಸುಳ್ಳು ಸಭೆ ಬರ್ತದೆ. ಕ್ರಿಸ್ತ ವಿರೋಧಿ ಬರ್ತಾನೆ. 7 ವರ್ಷ ಅವನ ಆಳ್ವಿಕೆ ಮಾಡ್ತಾನೆ. ಅದಾದ್ಮೇಲೆ ಯೇಸುಸ್ವಾಮಿ ಬರುವಂತದ್ದು. ಅದು ಕೊಡೆ. ಅಲ್ಲಿಗೆ ಅಂತ್ಯ. ಇದನ್ನ ನಾವು ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ಲ. ತಪ್ಪು ಏನೇನೋ ಅರ್ಥ ಮಾಡ್ಕೊಳ್ತೀವಿ. ಈಗ ನನಗೆ ನಿನಗೆ ಇರುವ ಕೃಪೆ ಏನ್ ಗೊತ್ತಾ? ಹಳೆ ಒಡಂಬಡಿಕೆ ಇರಲಿಲ್ಲ, ಹೊಸ ಒಡಂಬಡಿಕೆ ಆ ಸಂಕಟ ಕಾಲದವರೆಗೂ ಇಲ್ಲ. ಏನದು? ಪವಿತ್ರಾತ್ಮ ನಮ್ಮಲ್ಲಿ ಇರುವಂತದ್ದು. ನಮ್ಮಲ್ಲಿ ಇವತ್ತಿದ್ದಾನೆ, ನಿನ್ನಲ್ಲಿ ಇದ್ದಾನೆ. ನಿನ್ನಲ್ಲಿ ಇದ್ದು ಬಿಟ್ಟಾಗ ಸುರ್ಸು ಅಂತ ಏನ್ ಸುರ್ಸೋದು? ನಮ್ಮಲ್ಲೇ ಇದ್ದಾನೆ ಇವತ್ತು. ಆ ದಿವಸ ಏನಾಗಿರ್ತದೆ? ಹಳೆ ಒಡಂಬಡಿಕೆ ರೀತಿ ಇರ್ತದೆ. ಹಳೆ ಒಡಂಬಡಿಕೆ ಸಂಬಂಧ ಏನಿತ್ತು? ಕೆಲವು ಅಭಿಷೇಕಿಸಲ್ಪಟ್ಟಂತ ಅರಸನಿಗೆ, ಪ್ರವಾದಿಗಳಿಗೆ ಮಾತ್ರ ಪವಿತ್ರಾತ್ಮ ದಾನ ಆಗ್ತಿತ್ತು. ದೇವ ಅದನ್ನು ಬರೀತಾನೆ, ಅಂತ್ಯ ದಿವಸಗಳಲ್ಲಿ ನಾನು ಸುರಿಸ್ತೇನೆ ಹಂಗೆ. ಆ ಸಂಕಟ ಕಾಲದಲ್ಲೂ ಕೂಡ ಅವರು ಪ್ರವಾದಿಸುವಾಗೆ ಮಾಡ್ತೇನೆ ಅಂತ ಹೇಳ್ತಾನೆ. ಈಗ ನಮ್ಮಲ್ಲಿ ಇದ್ದಾನೆ. ನಮಗೆ ಪ್ರವಾದನೆ ಎಲ್ಲ ಕೈಯಲ್ಲಿದೆ, ಎಲ್ಲ ನೆರವೇರಿದೆ. ನಮ್ಮಲ್ಲಿ ಇದ್ದು ಕಾರ್ಯ ಮಾಡ್ತಾ ಇರ್ತಾನೆ. ಅದನ್ನ ಬಿಟ್ಬಿಟ್ಟು ಬರ್ತಾನೆ ಅಂತ ಕಾಯ್ತಾ ಕೂತ್ಕೊಂಡು ಆಮೇಲೆ ಬಂದಿದ್ದಕ್ಕೆ ನಾವು ಹಿಂಗೆಲ್ಲ ಮಾತಾಡ್ಬೇಕು ಅಂತ ಎಲ್ಲಿದೆ ವಾಕ್ಯ? ಏನಿದೆ ವಾಕ್ಯ? ನಮಗಿರೋದು ಈ ವಾಕ್ಯ. ಇದು ಸತ್ಯ ಅಲ್ವಾ? ಮತ್ತೆ ಏನು ಕನ್ಸಲ್ ಮಾತಾಡ್ತಾನೆ, ದರ್ಶನ ಕೊಡ್ತೀನಿ ಅಂತ ಹೇಳಿದ್ದನ್ನ, ಅದನ್ನ ಹಳೆ ಒಡಂಬಡಿಕೆಯಲ್ಲಿ ದರ್ಶನ ಬೇಕಿತ್ತು. ಆಮೇಲೆ ಅವ್ರಿಗೆ ಆ ಪ್ರವಾದನೆ ಬೇಕಿತ್ತು. ಯಾಕಂದ್ರೆ ಕ್ರಿಸ್ತನು ಬಂದಿರಲಿಲ್ಲ, ಪ್ರವಾದನೆ ನೆರವೇರಲಿಲ್ಲ, ಪವಿತ್ರಾತ್ಮನ ದಾನ ಅವ್ರಿಗೆ ಇರಲಿಲ್ಲ. ಎಲ್ಲವೂ ನಮಗಿದೆ ಅಲ್ಲ, ನಮ್ಮಲ್ಲೇ ಇದಾನಲ್ಲ ಪವಿತ್ರಾತ್ಮ. ಇನ್ನು ಹೊಸದಾಗಿ ಮಾತಾಡೋದೇನಿದೆ? ನಮ್ಮ ಜೊತೆ ಮಾತಾಡೋದು ಹೆಂಗೆ ಅಂದ್ರೆ ಕನ್ಸಲ್ ಮಾತಾಡಲ್ಲ, ಅಥವಾ ಆಕಾಶವಾಣಿ ಅಲ್ಲ, ನಿಮ್ಮಲ್ಲೇ ಇದಾನಲ್ಲ. ಇನ್ನು ಬೇರೆ ಕಡೆ ಮಾತಾಡೋದು ಏನು ಅವಶ್ಯಕತೆ ಇದೆ? ಅರ್ಥ ಮಾಡ್ಕೊಳ್ಬೇಕು ಅದನ್ನ. ಆತನ ಮಾತಾಡೋದೇ ನಿಮ್ಮ ಮನಸ್ಸಾಕ್ಷಿಯಿಂದ. ಹೆಂಗಮ್ಮ ಸ್ವರ ಕೇಳ್ತದೆ? ನೀವು ಮತ್ತೆ ಪ್ರಶ್ನೆ ಕೇಳ್ತಿರಲ್ಲ, ನೀವು ಅರ್ಥ ಮಾಡ್ಕೊಳ್ಬೇಕಲ್ವಾ? ಸ್ವರ ಹೆಂಗೆ ಒಳಗಡೆ ಇದ್ಕೊಂಡು ಯಾಕಂದ್ರೆ ನೀವು ನಂಬಿಲ್ವಾ ಅಂದ್ರೆ ಒಳಗಡೆ ಇದ್ದಾನ ಅವನು ಕೂಕಂಬೇಕಾ, ಹೇಳ್ಬೇಕಾ? ಹೌದಮ್ಮ, ಸ್ವರ ಕೇಳಕ್ ಸಾಧ್ಯನೇ ಇಲ್ಲ. ಶಬ್ದ ಕೇಳೋದುಂಟ, ಒಳಗಡೆ ಇದ್ಬಿಟ್ಟು ಶಬ್ದ ಕೇಳ್ಬೇಕಾ? ಯಾಕಂದ್ರೆ ನೀವು ನಂಬಿಲ್ವಾ ಹಾಗಾದ್ರೆ ಇದ್ದಾನೆ ಅಂತ? ಈಗ ನಿಮ್ಮ ಮನೆಯೊಳಗೆ ನಿಮ್ಮ ತಂದೆ ಇದ್ದಾರೆ ಅಂದ್ಕೊಳ್ಳಿ, ಅಥವಾ ನಿಮ್ಮ ಮಾವರೇ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವರು ಇದೀನಿ ಅಂತ ಕುರ್ಚ್ಕೋಬೇಕಾ? ಇದೀನಿ ಅಂತ ಕಿರ್ಚ್ಕೋಬೇಕಾ? ಅಲ್ಲಮ್ಮ, ಕೂಕೊಳ್ಳೋದು ಕಿರ್ಚ್ಕೊಳ್ಳೋದು ಎಲ್ಲ ಫಿಸಿಕಲ್ ತಾನೇಮ್ಮ, ಅದು ಬೇರೆ ಇದೆಯಾ? ಸ್ವರ ಎಲ್ಲಿ ಬರ್ತದಮ್ಮ? ಸ್ವರ ಬರ್ಲಿಕ್ಕೆ ಆಗ್ತದೆ? ನಿಮ್ಮಲ್ಲೇ ಪವಿತ್ರಾತ್ಮ ಇಟ್ಕೊಂಡು ಹೊರಗಡೆಯಿಂದ ಕೂಗ್ತಾನೆ. ಹೊರಗಡೆ ಮನಸ್ಸಾಕ್ಷಿಯಲ್ಲೇ ಮಾತಾಡ್ತಾನೆ. ಮನಸ್ಸಾಕ್ಷಿಯಲ್ಲಿ ಸ್ವರ ಏನು ಬೇಕಾಗಲ್ಲ ಅಲ್ಲಮ್ಮ. ಮನಸ್ಸಾಕ್ಷಿಗೆ ಸ್ವರ ಬೇಕಾ? ಮನಸ್ಸಾಕ್ಷಿಲಿ ಸ್ವರ ಬೇಕಾ ನಮ್ಗೆ? ಇಲ್ಲ, ಸಾಧ್ಯನೇ ಇಲ್ಲ. ನೆವರ್ ಇಲ್ಲ, ಸಾಧ್ಯನೇ ಇಲ್ಲ. ಮನಸ್ಸಾಕ್ಷಿ ಅಷ್ಟೇ, ಶಬ್ದ ಇಲ್ಲ.
ಶಬ್ದ ಇಲ್ಲ. ದೇವ್ರ ವಾಕ್ಯದಲ್ಲಿ ಎಲ್ಲೂ ಇಲ್ಲ. ದೇವದೂತರು ಕಾಣಿಸ್ಕೊಂಡು ಅಂತಿದೆ. ಈಗ ಗಮನಿಸ್ಬೇಕು, ಪೌಲನಿಗೆ ದೇವದೂತರು ಕಾಣಿಸ್ಕೊಂಡು ಅಂತ ಬರೀತಾನೆ ಹೊರತು ಪವಿತ್ರಾತ್ಮನು ಕಾಣಿಸ್ಕೊಂಡ ಅಂತ ಎಲ್ಲೂ ಹೇಳಲ್ಲ. ಮನಸಾಕ್ಷಿಯಿಂದ ಮಾತಾಡ್ತಾ ಮನಸಾಕ್ಷಿನಲ್ಲಿ ನಮ್ಗೆ ಅರ್ಥ ಆಗುತ್ತೆ, ಅದನ್ನೇ ನಾನು ಹೇಳ್ತಿದ್ದೆ. ಈಗ ತಪ್ಪಿದೆ ಇಲ್ಲಮ್ಮ, ನೀವು ಮನಸ್ಸಾಕ್ಷಿ ಮಾತಾಡ್ತಾ ಅಂತ ಹೇಳ್ಬಿಟ್ಟು ಸ್ವರ ಕೇಳ್ತದ ಅಂತ ಅಂದ್ರೆ ನಾನು ಏನ್ ಹೇಳ್ಬೇಕು ಅದಕ್ಕೆ? ಇಲ್ಲಮ್ಮ, ಕ್ವಶನ್ ಅರ್ಥ ಮಾಡ್ಕೊಂಡಿದ್ದಲ್ಲ. ನೀವು ಮನುಷ್ಯರ ಬೋಧನೆಗೆ ಒಳಗಾಗ್ಬಿಟ್ಟಿದ್ದೀರಿ. ನಾನು ಹೇಳ್ತೀನಿ ಕೇಳಿಸ್ಕೊಳ್ರಿ. ನಾನು ಇದನ್ನೆಲ್ಲ ಅರ್ದು ಕುಡ್ದಿರೋನೆ, ಇದೆಲ್ಲ ಆರ್ಗ್ಯೂ ಮಾಡಿರೋನೆ. ಇದು ಏನಾಗಿದೆ ಅಂದ್ರೆ ನೀವು ಈ ಮನುಷ್ಯರ ಆ ಎಕ್ಸ್ಪೀರಿಯನ್ಸ್ಗೆ ಒಳಗಾಗ್ಬಿಟ್ಟಿರ್ತೀರಿ. ಈಗ ಬೋಧನೆ ಮಾಡೋರು ಏನ್ ಮಾಡ್ತಾ ಇದ್ದಾರೆ, ಸತ್ಯವೇದ ಬಿಟ್ಬಿಡ್ತಾರೆ. ನನ್ಗೆ ಹಂಗಾಯ್ತು, ನನ್ಗೆ ಹಿಂಗೆ ಹೇಳ್ತು, ನನ್ಗೆ ಹಂಗ್ ಮಾಡ್ತು, ನನ್ ಮುಟ್ಟ ತಕ್ಷಣ ಬಿದ್ದೋಯ್ತು ಅಂತ ಹೇಳ್ತಾರೆ. ನಾವು ಈ ಎಕ್ಸ್ಪೀರಿಯನ್ಸ್ಗಳಿಗೆ ಮರ್ಯಾದೆ ಕೊಡ್ತೀವಿ ಹೊರತು ಸತ್ಯವೇದ ಹೇಳೋದಕ್ಕೆ ಗೌರವ ಕೊಡೋದಿಲ್ಲ. ನನ್ನ ಪ್ರಶ್ನೆ ಮನಸ್ಸಾಕ್ಷಿ ಅಂತ ಹೇಳುವಾಗ ಸ್ವರದ ಪ್ರಶ್ನೆ ಬರಲ್ಲ. ಅಲ್ಲಿ ನೇರವಾಗಿ ಹೇಳ್ತಾ ಇದ್ದೀನಿ, ಕ್ಲಿಯರ್ ಆಗಿ. ಅದು ಗೊತ್ತಿಲ್ಲ ನಿಮ್ಮ ಮನಸ್ಸಾಕ್ಷಿ ಯಾವ ತರ ಇದೆ, ನನ್ಗೇನ್ ಗೊತ್ತು? ನನಗೆ ಇರೋ ಮನಸ್ಸಾಕ್ಷಿ ಸ್ವರಗಿರ ಇಲ್ಲ. ನನಗೆ ಮನ್ಸಿನಲ್ಲೇ ದೇವ್ರು ಮಾತಾಡ್ತಾನೆ, ಅಷ್ಟೇ ಸಾಕು, ಅಷ್ಟೇ. ಹೌದು, ಅದೇ ಪವಿತ್ರಾತ್ಮನು ಮಾತನಾಡುವುದು, ಅದೇ ಅಷ್ಟೇ. ಪವಿತ್ರಾತ್ಮನು ನಿಮ್ಮ ಮನಸ್ಸಾಕ್ಷಿಯಿಂದ ನಿಮಗೆ ತೋರಿಸ್ತಾನೆ, ತಪ್ಪು ತಪ್ಪು, ಇದು ಸರಿ, ಹಿಂಗ್ ಮಾಡು. ನಾವೇನ್ ಮಾಡ್ತೀವಿ, ಅವನ್ ಬರಿತಾ ಇದ್ದಾನೆ ರೋಮ 8 ನಾವೇನ್ ಮಾಡ್ತೀವಿ, ಶರೀರ ಭಾವದಗಳನ್ನೇ ಅನುಸರಿಸ್ತಾ ಇರ್ತೀವಿ. ನಮ್ಮ ಆಸೆ ಇರ್ತಿರ್ತದೆ, ನಮ್ಮ ಮನಸ್ಸಾಕ್ಷಿ, ನಮ್ಮ ಸ್ವಂತ ಇಷ್ಟಗಳು ಎಲ್ಲವನ್ನ ಅದನ್ನೇ ಮಾಡ್ತೀವಿ. ಅವ್ನು ಬಹಳ ಚೆನ್ನಾಗಿ ಓದ್ಬಿಡ್ರಿ ಅದನ್ನ. 8ನೇ ಅಧ್ಯಾಯ 5-8. ಪಾಪ ನಿಮ್ಗೆಲ್ಲ ಲೇಟಾಗೋಯ್ತು ಇವ್ರಿಗೆಲ್ಲ. ಹಾ, ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ. ಪವಿತ್ರಾತ್ಮನ ಭಾವ ನೋಡ್ರಿ, ಅಲ್ಲಿ ಹೇಳಿ ಬರೀತಾನೆ, ಶರೀರ ಭಾವ, ಪವಿತ್ರಾತ್ಮನ ಭಾವ ಅಂದ್ರೆ ಪವಿತ್ರಾತ್ಮನು ಏನು ನಮ್ಗೆ ತೋರಿಸ್ತಾನೆ ಅದಂದ್ರೆ ಮನಸ್ಸಾಕ್ಷಿ ಮೂಲಕ ಹೇಳ್ತಾನೆ, ಇದು ಸರಿ ಇಲ್ಲ ತಪ್ಪು ಅಂತ. ಎರಡು ಕರ್ಮಗಳು ನಮ್ಮಲ್ಲಿದೆ, ಶರೀರದಿನ ಸ್ವಭಾವ, ಈ ದೇವರಾತ್ಮನ ಸ್ವಭಾವ, ಮನಸ್ಸಾಕ್ಷಿಗಳು. ಎರಡು ಮನಸ್ಸಾಕ್ಷಿಯು ನಮ್ಮಲ್ಲಿ ಇರ್ತದೆ. ನಾವೇನ್ ಮಾಡ್ತೀವಿ, ಹೆಚ್ಚಿಗೆ ಇದಕ್ಕೆ ಮರ್ಯಾದೆ ಮನ್ನಣೆ ಕೊಡ್ತೀವಿ. ಮನ್ನಣೆ ಕೊಡಿದಾಗ ಅದರ ಪ್ರತಿಫಲ ಮರಣ ಅಂತ ಬರೀತಾನೆ. ಇದನ್ನ ತಗೊಂಡು ಹೋಗ್ಬಿಟ್ಟು ನಾವು ಅಲ್ಲಿಗೆ ನನ್ಗೆ ಅಂದ್ ಬಿತ್ತು, ಇದು ಬಿತ್ತು, ಹಂಗೆ ಹೇಳ್ದ, ಹಿಂಗೆ ಹೇಳ್ದ, ಇದೆಲ್ಲ ಸತ್ಯವೇದಕ್ಕೆ ವಿರುದ್ಧವಾದ್ದು. ನನ್ನ ಮಾತಲ್ಲ ಅದು. ಕೊಲೋಸಿ 2:18-19 ಓದಿದ್ರಲ್ವ ನೀವು? ಓದ್ರಿ ಅಪ್ಪ, ವಚನ ಓದಿ ನಿಲ್ಲಿಸುತ್ತೇನೆ. ಕೊಲೋಸಿ 2:18-19. ಕೆಲವರು ಅತಿ ವಿನಯದಲ್ಲಿಯೂ ದೇವದೂತರ ಪೂಜೆಯಲ್ಲಿಯೂ ಆಸಕ್ತರಾಗಿದ್ದಾರೆ. ತಮಗೆ ದರ್ಶನಗಳಾದವು ಎಂಬುದು ಕೊಚ್ಚಿಕೊಳ್ಳುತ್ತಾರೆ. ಈಗ ಕೇಳಿಸ್ಕೊಡ್ರಪ್ಪ, ಈಗ ನನ್ನ ಮಾತೇನದು? ಮತ್ತು ತಮಗೆ ದರ್ಶನಗಳಾಯ್ತು ಎಂದು ಹೇಳ್ಕೊತಾರೆ. ಆಮೇಲೆ ಇದೆಲ್ಲ ಪ್ರಾಪಂಚಿಕರ ಬುದ್ಧಿ, ನಿರಾಧಾರವಾಗಿ ಉಬ್ಬಿಕೊಂಡಿದ್ದಾರೆ. ತಮ್ಮನ್ನು ಉಬ್ಬಿಸ್ಕೊಳಕ್ಕೆ ಹೇಳೋ ಮಾತುಗಳು ಇದು ಅಂತ ಅವನೇ ಬರೀತಾನೆ. ದೇವರ ವಾಕ್ಯ ಬರೀತಾನೆ, ದೇವರ ಆತ್ಮನೇ ಬರೀತಾನೆ. ಆಮೇಲೆ ಆಮೇಲೆ ಇವರು ನೀವು ಪಡ್ಕೊಂಡಿರುವ ಪವಿತ್ರ ಆತ್ಮನನ್ನು ಕಳೆದು ಹೋಗೋ ರೀತಿಯಲ್ಲಿ ಇವರು ವರ್ತಿಸ್ತಾರೆ. ನಿಮ್ಮನ್ನ ನಾಶ ಮಾಡಿ ತಳ್ಳಿಬಿಡ್ತಾರೆ. ಇದು ಬೇಕಾಗಿಲ್ಲ. ನಿಮ್ಮಲ್ಲೇ ಪವಿತ್ರಾತ್ಮ ಇದ್ದಾನೆ, ನಿಮ್ಮಲ್ಲೇ ಕಾರ್ಯ ಮಾಡ್ತಾನೆ, ನಿಮ್ ಜೊತೆನೇ ಮಾತಾಡ್ತಾನೆ. ಅವನಿಗೋಗಿ ಹೇಳ್ಬಿಟ್ಟು ಅವನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಅಭಿಷೇಕ ಅಂತ ಹೇಳ್ತಾರೆ ಅವರು. ಅಭಿಷೇಕ ಆಗಿದೆ ಅಂತ. ಯಾರಿಗೆಲ್ಲ ಅಭಿಷೇಕ ಆಗಿದೆ ಇಲ್ಲಿರೋರಿಗೆ?
ಅಭಿಷೇಕ ಅಂತ ಹೇಳ್ಕೊತಾರೆ ಅವರು. ನಮ್ಗೆ ಅಭಿಷೇಕ ಆಯ್ತು. ನಾನು ಒಂದ್ ಕಡೆ ಮಾತಾಡ್ತಾ ಇದ್ದೆ, ಅವರು ಪೆಂಟೆಕೋಸ್ಟ್ ಪಾಸ್ಟರ್ಗಳು ಬಂದಿದ್ರು. ಅವ್ರು ಹೇಳಿದ್ರು, ನೋಡಿ ಬ್ರದರ್ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಪವಿತ್ರಾತ್ಮನ ಬಗ್ಗೆ. ವಿಡಿಯೋ ಕಾಲ್ ಮಾಡಿ ಒಬ್ಬ ಲೇಡಿ ಪಾಸ್ಟರ್ಗೆ, ಇವ್ ಬಾಮ್ಮ ನೀನು ಕೇಳಿಸ್ಕೊ ನೀನು. ಆಕೆ ಒಂದು ಮಾತಂದ್ರು, ಇಲ್ಲ ಅವ್ರ ಅಭಿಷೇಕ ಇಲ್ಲ ಅವ್ರಿಗೆ, ನಾನು ಬರಲ್ಲ, ಟಂಗ್ಸಲ್ಲಿ ಮಾತಾಡಲ್ಲ, ನಾನು ಬರಲ್ಲ. ಏನದು ಅಭಿಷೇಕ ಅಂದ್ರೆ? ಹೋದ್ರಿ 1 ಕೊರಿಂಥ 1:1, ನಾನು ಮಾತು ನಿಲ್ಲಿಸ್ತೇನೆ. 1 ಕೊರಿಂಥ 1:1, 1 ಪೇತ್ರ 1:1. ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು, ಹ್ಮ್. ಸಹೋದರನಾದ ಸೊಸ್ತೆನ ಪವಿತ್ರದಿಂದ ದೇವರ ಸಭೆಗೆ, ಅಂದರೆ ಯೇಸುವಿನಲ್ಲಿ ಪ್ರತಿಷ್ಠಿತರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವ ದೇವಜನರು ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ಅಭಿಷೇಕಿಸಲ್ಪಟ್ಟವರು. 1 ಪೇತ್ರ 1:1. 1 ಪೇತ್ರ 1:1. ಅಪೊಸ್ತಲನಾದ ಪೇತ್ರನು ಹಾ ಪೋಂತ, ಗಲಾತ್ಯ, ಕಪ್ಪದೋಕ್ಯ, ಆಸ್ಯ, ಬಿಥುನ್ಯ ಎಂಬ ಸೀಮೆಗಳಲ್ಲಿ ಜನರಿರುವಂತಹ ಪ್ರವಾಸಿಗಳಾದ ದೇವಜನರಿಗೆ, ಹಾ ಅಂದರೆ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ಹಾ ದೇವರಿಗೆ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರು, ಅಭಿಷೇಕ ಹೊಂದಿದವರು ಯಾರು? ದೇವಜನರು. ದೇವಜನರು ಅಂದರೆ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟವರು ಅಂತ ಬರೀತಾನೆ. ಯಾಕಂದ್ರೆ ಯೇಸು ಕ್ರಿಸ್ತನು ಪ್ರತಿಷ್ಠಿಸಲ್ಪಟ್ಟವನು, ಅನಾಯಿಂಟೆಡ್ ಒನ್. ಅಪೊಸ್ತಲಕೃತ್ಯ 10:38, ಆತ್ಮನಿಂದಲೂ ದೇವರಿಂದಲೂ ಅಭಿಷೇಕಿಸಲ್ಪಟ್ಟವನು. ಆತನೇ ನಮ್ಮಲ್ಲಿದ್ದಾನೆ, ಪವಿತ್ರಾತ್ಮ ನಮ್ಮಲ್ಲಿರುವಾಗ ನಾವು ಅಭಿಷೇಕಿಸಲ್ಪಟ್ಟವರು. ಇನ್ಯಾವ ಅಭಿಷೇಕ ಹೊಸದು? ಇದನ್ನ ನಾವು ಅರ್ಥನೇ ಮಾಡ್ಕೊಳ್ಳದೆ ಸುಮ್ಮನೆ ಏನನ್ನು ಮಾಡ್ತಾರೆ. ನನ್ನ ಮಾತಲ್ಲ ಇದು, ಕೊಲೋಸೆ 2:18-19 ಅವನೇ ಬರೀತಾನೆ. ಇವರೆಲ್ಲ ಸುಮ್ಮನೆ ಸ್ವ ಹೆಚ್ಚಳಕ್ಕೆ ಮಾಡ್ತಾ ಇರುವಂತದ್ದು. ಇಂಥದಕ್ಕೆ ಒಳಗಾಗ್ಬೇಡ್ರಿ, ನೀವು ನಾಶ ಹೋಗ್ಬಿಡ್ತೀರಿ ಅಂತ ಬರೀತಾನೆ. ಅದರಿಂದ ಇವತ್ತು ನಾವು ಏನ್ ಕಲ್ತಿದ್ದೇವೆ ಅಂದ್ರೆ, ಪವಿತ್ರಾತ್ಮನು ನಮ್ಮ ಜೊತೆಗೆ ಮಾತನಾಡ್ತಾನೆ. ಪವಿತ್ರಾತ್ಮನ ದಾರಿಯಲ್ಲಿ ನಾವು ನಡಿಬೇಕು. ಏನು? ಭರಿತರಾಗ್ಬೇಕಾದ್ರೆ. ಭರಿತರಾಗುವುದನ್ನ ಅರ್ಥ ಏನು? ಪವಿತ್ರಾತ್ಮ ಅನುಸರಿಸಿ ನಡ್ಕೊಳ್ಳೋದು. ನಡ್ಕೊಳ್ಬೇಕಾದ್ರೆ ಪವಿತ್ರಾತ್ಮನು ಯಾವ ದಾರಿಯಲ್ಲಿ ನಡೀತಾನೆ, ದೇವ್ರ ವಾಕ್ಯ ಮೂಲಕ ನಮ್ಮ ಜೊತೆ ಮಾತನಾಡ್ತಾನೆ. ಸರಿ, ಆ ಮಾತನಾಡುವುದು ನಮ್ಗೆ ಗೊತ್ತಾಗೋದು ಹೇಗೆ ಅಂದ್ರೆ, ಮನಸ್ಸಾಕ್ಷಿ ಮೂಲಕವೇ ಮಾತನಾಡ್ತಾ ಇರ್ತಾನೆ. ನಮ್ಮ ಮನಸ್ಸಾಕ್ಷಿ, ಅನ್ಯರಿಗೂ ಮನಸ್ಸಾಕ್ಷಿ ಇದೆ ಅಂತ ಹೇಳ್ತಾ ಬರೀತಾನೆ. ನೀವು ರೋಮ 2:15 ಓದಿದ್ರಿ. ಅನ್ಯರು ಕೂಡ ಮನಸ್ಸಾಕ್ಷಿ ಮೂಲಕ ದೇವರು ಅವ್ರ ಜೊತೆಗೆ ಮಾತಾಡ್ತಾ ಇರ್ತಾನೆ. ಇನ್ನು ನಮಗೆ ಅದಕ್ಕಿಂತಲೂ ಜಾಸ್ತಿಯಾಗಿ ಪವಿತ್ರಾತ್ಮ ನಮ್ಮ ಹತ್ರ ಮಾತಾಡ್ತಾ ಇರ್ತಾನೆ. ಅದಕ್ಕೆ ಯಾರು ಆ ಮನಸ್ಸಾಕ್ಷಿಗೆ ವಿಧೇಯರಾಗಿ ನಡೀತಾರೆ ಅವರೇ ಪವಿತ್ರಾತ್ಮ ಭರಿತರು. ಈ ಭರಿತರಾಗಬೇಕಾದ್ರೆ 2 ಕೆಲಸ ನಾವು ಮಾಡಬೇಕು. 1 ವಿಧೇಯರಾಗಬೇಕು, 2 ನಂಬಿಕೆ ಬೇಕು. ಅದನ್ನು ಮುಂದೆ ಸಲ ನಾವು ನೋಡ್ಲಿಕ್ಕೆ ಹೋಗೋಣ. ದೇವರು ತಾನೇ ವಾಕ್ಯನ ಆಶೀರ್ವದಿಸಿ ಕರ್ತನ ಸ್ತೋತ್ರ. ಆಮೇಲೆ